आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्येह नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत् तं महान्तम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरे परमात्मने प्रणतः क्लेशनाशाय गोविन्दाय नमो नमः। ಶ್ರೀಮದ್ಭಾಗವತ ತೃತೀಯ ಸ್ಕಂದ ಸಪ್ತಮೋಧ್ಯಾಯದಲ್ಲಿ 16ನೇ ಶ್ಲೋಕ. ನಿರ್ಭಿಣ್ಣಾನ್ವಯಥ ಚರ್ಮಾಣಿ ಲೋಕಪಾಲೋ ಅನಿಲೋ ಆವಿಶತ್ ಪ್ರಾಣೇನಾಂಶೇನ ಸಂಸ್ಪರ್ಶಂ ಯೇನಾಸೌ ಪ್ರತಿಪದ್ಯತೆ. ಚರ್ಮಾಣಿ ಅಂದರೆ ತ್ವಗಿಂದ್ರಿಯ ಸ್ಥಾನಾನಿ. ನಾವು ಬರ್ತಾ ಇರೋದು ಒಂದೊಂದು ವಿರಾಟ್ ರೂಪದ ಶರೀರದಿಂದ, ಅಂದರೆ ಬ್ರಹ್ಮದೇವರ ಶರೀರದಿಂದ ಒಂದೊಂದೇ ತತ್ವ ದೇವತೆಗಳು ಹೊರಗೆ ಬರ್ತಾ ಇದ್ದಾರೆ, ಸೃಷ್ಟಿಸಲ್ಪಟ್ಟರು ಹಾಗೆ ಅಂತ. ಅವರಿರೋದಕ್ಕೆ ವಾಸಸ್ಥಾನ ಮತ್ತು ಅವರು ಅಧ್ಯಾತ್ಮದಲ್ಲಿ ಇರೋದಕ್ಕೆ ಅಧಿದೇವದಲ್ಲಿ ಅಧಿಭೂತದಲ್ಲಿ ಯಾವ ರೂಪದಿಂದ ಇದ್ದಾರೆ, ಯಾವ ರೂಪದಲ್ಲಿ ತಮ್ಮ ಕಾರ್ಯಗಳನ್ನು ಮಾಡ್ತಾರೆ ಹಾಗೆಂಬ ಅದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಪ್ರಕೃತ ಸ್ವಗೀಂದ್ರಿಯದಲ್ಲಿ ಇರತಕ್ಕ ಚರ್ಮ ಅದನ್ನ ಹೇಳ್ತಾ ಇದ್ದಾರೆ. ತ್ವಗೀಂದ್ರಿಯೇನ ಸಹ ತನ್ನಾಮಕೇನ ಸ್ವಾಂಶೇನ. ತ್ವಗೀಂದ್ರಿಯದಿಂದ ಕೂಡಿಕೊಂಡು ಆ ಹೆಸರಿನಿಂದ ಇಂದ್ರಿಯ ಅಭಿಮಾನಿ ರೂಪೇಣ, ಇಂದ್ರಿಯಾಭಿಮಾನಿ ರೂಪವಾಗಿ ಪ್ರಾಣ ಅಂದರೆ ಕೊಣ ವಾಯು ಅಂತ, ಪ್ರವಾಹ ವಾಯು ಅಂತ ಏನು ಹೇಳ್ತೀವಿ, ಅವರು ಹುಟ್ಟಿ ಬಂದರು ಹಾಗೆ ಅಂತ. ಇಲ್ಲಿ ಆಚಾರ್ಯರು ಹೇಳ್ತಾರೆ, ಇಲ್ಲಿ ಪ್ರಾಣ ಅಂದ್ರೆ ಪ್ರಧಾನ ವಾಯುವನ್ನೇ ಇಟ್ಕೋಬೇಕು, ಪ್ರವಾಹ ವಾಯು ಅವರು ಹೇಳ್ತಾ ಇಲ್ಲ ಹಾಗೆ ಅಂತ. ಪ್ರಾಣ ಪ್ರಥಮಜೋ ಯಸ್ತು ಪ್ರಧಾನೋ ವಾಯುರೀರಿತಃ ತ್ವಗಾತ್ಮಾಧ್ಯಾಸ್ತು ತತ್ಪುತ್ರಾಹ ದ್ವಿಧಾಭೂತಂ ಉದಾಹೃತಂ ಹಾಗೆ ಅಂತ. ಅದರಿಂದ ಮೊದಲು ಮುಖ್ಯವಾಗಿ ಪ್ರಾಣವಾಯುವನ್ನು ಇಟ್ಕೋಬೇಕು, ತದನಂತರ ಕೋಣವಾಯು ಅವರನ್ನು ಕೂಡ ಇಟ್ಕೋಬೇಕು ಅಂತ ಒಟ್ಟು. ಇದರಿಂದ ಪ್ರಾಣೇನಾಂಶೇನ ಸಂಸ್ಪರ್ಶಂ, ಸ್ಪರ್ಶದ ಜ್ಞಾನ ನಮಗಾಗ್ತದೆ ಹಾಗೆಂತ ಮೂರಲ್ಲೂ ತುಳುಕಬೇಕು. ಅಧ್ಯಾತ್ಮ, ಅಧಿದೈವ, ಅಧಿಭೂತ ಹಾಗೆ ಅಂತ. ಇನ್ನು ಕರ್ಣಾವಾಸ್ಯ ವಿನಿರ್ಭಿನ್ನೌ ಧಿಷ್ಣ್ಯಂ ಸ್ವಂ ವಿವಿಶುರ್ದಿಶಃ ಶ್ರೋತ್ರೇನಾಂಶೇನ ಶಬ್ದಸ್ಯ ಸಿದ್ಧಿಂ ಯೇನ ಪ್ರಪದ್ಯತೆ. ಇನ್ನು ಕಿವಿ, ಬ್ರಹ್ಮದೇವರಿಗೆ ಕೇಳಿಸ್ಬೇಕು ಅಂತ ಅನಿಸ್ತು, ಕಿವಿ ಉತ್ಪನ್ನವಾಯಿತು. ಅದಕ್ಕೆ ಅಭಿಮಾನಿ ದೇವತೆಗಳು ದಿಶಃ ಯಮ ಮಿತ್ರ ವರುಣ ಕುಬೇರಾಹ ಅಂತ, ದಿಗಭಿಮಾನಿ ದೇವತೆಗಳು ಅಂತ. ದಿಗೀಶ್ವರಾಹ ಇತಿ ಐತರೇಯ ಭಾಷ್ಯೋಕ್ತೇ, ಐತರೇಯ ಭಾಷ್ಯದಲ್ಲಿ ಆಚಾರ್ಯರು ತಿಳಿಸಿದ್ದಾರೆ. ಯಮ ಮಿತ್ರ ವರುಣರು ಕುಬೇರರು ಇವರು ಅಂತ. ಇದರಿಂದ ಏನಾಗ್ತದೆ, ಶಬ್ದದ ಜ್ಞಾನ, ಶಬ್ದಸ್ಯ ಸಿದ್ಧಿಂ ಏನ ಪ್ರಪದ್ಯತೆ, ಅಂದ್ರೆ ಶಬ್ದದ ಜ್ಞಾನ ನಮಗೆ ಉಂಟಾಗುತ್ತದೆ ಹಾಗೆ. ತ್ವಚಮಸ್ಯ ವಿನಿರ್ಭಿನ್ನಂ ವಿವಿಶುರ್ ಧಿಷ್ಣ್ಯಮೌಷಧೀಃ
ಅಂಶೇನ ರೋಮಭಿಃ ಕಂಡೂಂ ಯೇ ಯೈರಸೌ ಪ್ರತಿಪದ್ಯತೆ. ಇನ್ನು ಚರ್ಮಗಳು, ತ್ವಕಂದ್ರೆ ಚರ್ಮಗಳು. ತ್ವಗೀಂದ್ರಿಯಸ್ಯ ಅಭಿಮಾನ್ಯಂತರಂ ವಿಷಯಾಂತರಂ ಚ ದರ್ಶಯತಿ ತ್ವಚಂ. ತ್ವಚಂ ಅಂದ್ರೆ ಚರ್ಮ ಅಂತ ಬರೀತಾರೆ. ತ್ವಗಭಿಮಾನಿ ದೇವತೆಗಳು. ಅಧಿದೈವಂ ಓಷಧಿ ದೇವತಾಹ ಅಂದ್ರೆ ಪಾರಿಜಾತಾದ್ಯಾಹ ಅಂತ ಬರೀತಾರೆ. ಅವರು ಅಧಿದೈವದಲ್ಲಿ ಪಾರಿಜಾತ ರೂಪದಲ್ಲಿ ಇರ್ತಾರೆ ಅಂತ ಒಟ್ಟು. ಆ ಪಾರಿಜಾತ ಮುಂತಾದ ಮರಗಳಿಗೆ ಅಭಿಮಾನಿ ದೇವತೆಗಳು ಅಂತ. ಅಧಿದೈವಂ ಓಷಧಿ ದೇವತಾಹ. ರೋಮಭಿಹಿ, ರೋಮನಾಮಕೇನ ತ್ವಗೀಂದ್ರಿಯನ. ಇವರು ಅಧ್ಯಾತ್ಮದಲ್ಲಿ ರೋಮಕ್ಕೆ ಅಭಿಮಾನಿಗಳಾಗಿ ಇರ್ತಾರೆ. ರೋಮನಾಮಕೇನೈವ ತ್ವಗೀಂದ್ರಿಯ ಅಭಿಮಾನಿ, ತ್ವಗೀಂದ್ರಿಯಕ್ಕೆ ಅಭಿಮಾನಿಯಾಗಿ ರೋಮರೂಪದಲ್ಲಿ ಇರ್ತಾರೆ. ಅವರ ವಿಷಯ ಕಂಡೂಂ ತಲ್ಲಕ್ಷಣಂ ಅಂತ ಬರೀತಾರೆ. ಅಂದ್ರೆ ಈ ತುರಿಸೋದು ಅಂತ ಹೇಳ್ತಾರೆ ನೋಡಿ, ನವೆ ಆಗೋದು, ಅದು ಅವರಿಂದ ಆಗೋದು ಅಂತ ಒಟ್ಟು. ಅದೇ ಅದರ ವಿಷಯ. ಮೇಢ್ರಂ ತಸ್ಯ ವಿನಿರ್ಭಿನ್ನಂ ಸ್ವದಿಷ್ಣ್ಯಂ ಕ ಉಪಾವಿಶತ್ ರೇತಸಾಂಶೇನ ಏನಾಸೋ ಆನಂದಂ ಪ್ರತಿಪದ್ಯತೆ. ಇನ್ನು ಮೇಢ್ರ ಅಂದ್ರೆ ಗುಹ್ಯಸ್ಥಾನ, ಅದಕ್ಕೆ ಅಭಿಮಾನಿಗಳಾಗಿ ದಕ್ಷ ಪ್ರಜಾಪತಿಗಳು ಅವರು. ಅದರ ಕಾರ್ಯ ಏನು? ರೇತಸ್ಸು, ವೀರ್ಯೋತ್ಪತ್ತಿ ಆಗುತ್ತದೆ, ಅದರಿಂದ ಆನಂದ ಉಂಟಾಗುತ್ತದೆ ಹಾಗೆ ಅಂತ. ದಕ್ಷೇನ ಆನಂದಂ ಮೈಥುನಂ ಸುಖಂ, ಮೈಥುನ ಸುಖ ಅದು ಅದರ ಪ್ರಯೋಜನ, ಅದೇ ವಿಷಯವಾದದ್ದು ಅಂತ ಒಟ್ಟು. ಗುದಂ ಪುಂಸೋ ವಿನಿರ್ಭಿನ್ನಂ ಮಿತ್ರೋ ಲೋಕೇಶ ಆವಿಶತ್ ಪಾಯುನಾಂಶೇನ ಏನಾಸೋ ವಿಸರ್ಗಂ ಪ್ರತಿಪದ್ಯತೆ. ಗುದ ಅಂದ್ರೆ ಮಲ ವಿಸರ್ಜನೆ ಮಾಡತಕ್ಕದ್ದು, ಅದಕ್ಕೆ ಅಭಿಮಾನಿಗಳು ಮಿತ್ರನಾಮಕ ಸೂರ್ಯ ಅಂತ ಹೇಳ್ತಾರೆ. ಅವರ ಉತ್ಪತ್ತಿಯಾಯಿತು. ಪಾಯುನಾಂಶೇನ ಏನಾಸೋ ವಿಸರ್ಗಂ ಪ್ರತಿಪದ್ಯತೆ. ಮಲೋತ್ಸರ್ಗಂ, ಮಲ ವಿಸರ್ಜನೆ ಮಾಡುವುದೇ ಅದರ ಪ್ರಯೋಜನ ಹಾಗೆ ಅಂತ, ಆ ಇಂದ್ರಿಯದ ಪ್ರಯೋಜನ ಅಂತ. ಇನ್ನು ಹಸ್ತಾವಯವಸ್ಯ ವಿನಿರ್ಭಿನ್ನೌ ಇಂದ್ರಸ್ ಸ್ವರ್ಪತಿರಾಭಿಷತ್ ವಾರ್ತಯಾಂಶೇನ ಪುರುಷಃ ಯಯಾ ವೃತ್ತಿಂ ಪ್ರಪದ್ಯತೆ. ಇನ್ನು ಕೈಗಳ ಉತ್ಪತ್ತಿ, ಅದಕ್ಕೆ ಅಭಿಮಾನಿಯಾದವರು ಸ್ವರ್ಗಲೋಕದ ಒಡೆಯರಾದ ಇಂದ್ರದೇವರು ಹಾಗೆ ಅಂತ. ಅವರ ಅಧ್ಯಾತ್ಮ ರೂಪ ವಾರ್ತಾ ಅಂತ ಹೇಳ್ತಾರೆ. ವಾರ್ತಯಾಂಶೇನ ಅಂತ ಬರೀತಾರೆ ನೋಡಿ. ವಾರ್ತಯ ಅಂದ್ರೆ ಹಸ್ತೇಂದ್ರಿಯದ ಅಭಿಮಾನಿ, ಅವರಿಗೆ ವಾರ್ತಾ ಅಂತ ಹೆಸರು. ಅದೇ ಇಂದ್ರದೇವರದೇ ರೂಪ. ಅದರಿಂದ ಪ್ರಯೋಜನ ಏನು? ವಿರಾಟ್ ವೃತ್ತಿಂ ಆದಾನಾದಿ ರೂಪಂ ಕ್ರಿಯಾಂ, ತೆಗೆದುಕೊಳ್ಳೋದು, ಕೊಡೋದು ಇತ್ಯಾದಿ ಕ್ರಿಯೆಗಳನ್ನು ಮಾಡೋದಕ್ಕೆ ಆ ಹಸ್ತ ಉಪಯೋಗ ಬೀಳುತ್ತದೆ ಅಂತ ಗೊತ್ತು. ಇನ್ನು ಪಾದೌವಸ್ಯ ವಿನಿರ್ಭಿನ್ನೌ ಲೋಕೇಶೋ ವಿಷ್ಣುರಾವಿಶತ್ ಗತ್ಯಾ ಸ್ವಾಂಶೇನ ಪುರುಷಃ ಯಯಾ ಪ್ರಾಪ್ಯಂ ಪ್ರಪದ್ಯತೆ. ಇನ್ನು ಪಾದಗಳ ನಡಿಬೇಕು ಅಂತ ಇಚ್ಛೆ ಉಂಟಾಯಿತು, ಅದರಿಂದ ಪಾದ ಉತ್ಪನ್ನವಾಯಿತು. ಅದರಲ್ಲಿ ಲೋಕೇಶಃ ವಿಷ್ಣು ಆವಿಶತ್ ಅಂತ ಬರೀತಾರೆ. ಇಲ್ಲಿ ಲೋಕೇಶ ಅಂದ್ರೆ ಉಪೇಂದ್ರ ಅಂದ್ರೆ ಇಲ್ಲಿ ವಾಮನ ಅಂತ ತಿಳಿಯಬಾರದು. ಅವರು ತತ್ವಾಭಿಮಾನಿ ಅಲ್ಲ, ತತ್ವದ ಒಡೆಯ ಸ್ವಾಮಿ ವಾಮನ ಎಲ್ಲರೂ ಕೂಡ. ಮತ್ತು ಇಲ್ಲಿ ಉಪೇಂದ್ರ ಅಂದ್ರೆ ಜಯಂತ ಅಂತಾನೆ ತಗೋಬೇಕು. ಇಂದ್ರನ ಹತ್ರದಲ್ಲಿ ಇರುವವನು ಅಂದ್ರೆ ಅವನ ಅವನ ಮಗನಾದ ಜಯಂತ ಅಂತ. ಅವರ ಉತ್ಪತ್ತಿಯಾಯಿತು. ಗತ್ಯ ಅಂದ್ರೆ ಗತಿಸಾಧನ ಪಾದರೂಪ ಇಂದ್ರಿಯೇನ ಪ್ರಾಪ್ಯಂ ಗಮ್ಯಂ ಪ್ರಪದ್ಯತೆ. ನಾವೆಲ್ಲಿ ಹೋಗಬೇಕು ಅಂತ ಇಚ್ಛೆ ಪಡ್ತೀವೋ ಅಲ್ಲಿ ಹೋಗ್ಲಿಕ್ಕೆ ಆಗ್ತದೆ, ಕಾಲಿದ್ರನೇ ಸಾಧ್ಯ ಹಾಗೆ ಅಂತ.
ಅದರ ಪ್ರಯೋಜನಕ್ಕಾಗಿ ಆ ಇಂದ್ರಿಯವು ಉತ್ಪನ್ನವಾಯಿತು ಅಂತ ಒಟ್ಟು. ಹೃದಯಂ ಚಾಸ್ಯ ನಿರ್ಭಿನ್ನಂ ಚಂದ್ರಮಾ ಧಿಷ್ಣ್ಯಮಾವಿಶತ್ ಮನಸಾಂಶೇನ ಏನಾಸೋ ವಿಕ್ರಿಯಾಂ ಪ್ರತಿಪದ್ಯತೆ. ಹೃದಯಂ ಅಂದರೆ ಮನಸಃ ನಿವಾಸ ಸ್ಥಾನ, ಮನಸ್ಸಿನ ವಾಸಸ್ಥಾನವಾದದ್ದು ಹೃದಯ. ಮನಸೇಂದ್ರಿಯನ ವಿಕ್ರಿಯಾಂ ಸಂಕಲ್ಪ ವಿಕಲ್ಪಾಂ, ಇದು ಮಾಡಬೇಕು ಇದು ಮಾಡಬಾರ್ದು ಅಂತ ಏನು ಸಂಕಲ್ಪ ಮಾಡ್ತೀವಿ ಅದು ಮನಸ್ಸಿನ ಕಾರ್ಯ ಅಂತ ಹೇಳ್ತಾರೆ. ಅದಕ್ಕೆ ಅಭಿಮಾನಿಯಾದವರು ಚಂದ್ರ ಅಂತ ಹೇಳ್ತಾರೆ. ಚಂದ್ರ ಮನಸ್ಸಿಗೆ ಅಭಿಮಾನಿ, ಅಧ್ಯಾತ್ಮ ರೂಪದಿಂದ ಮನಸ್ಸಿನಲ್ಲಿ ಇದ್ದಾರೆ ಹಾಗೆ ಅಂತ. ಅದರ ಕಾರ್ಯ ಸಂಕಲ್ಪ ವಿಕಲ್ಪ ಅಂತ ಮನಸ್ಸಿನ ವ್ಯಾಪಾರಗಳು ಅಂತ. ಇನ್ನು ಆತ್ಮಾನಂ ಚಾಸ್ಯ ನಿರ್ಭಿನ್ನಂ ವಾಚಸ್ಪತಿರಥಾ ವಿಶತ್ ಬುದ್ಧ್ಯಾ ಸ್ವಾಂಶೇನ ಏನಾಸೋ ನಿಶ್ಚಯಂ ಪ್ರತಿಪದ್ಯತೆ. ಇನ್ನು ಆತ್ಮ ಎನ್ನುವ ನಾಡಿ ಅಂತ ಬರೀತಾರೆ. ಆಚಾರ್ಯರ ತಾತ್ಪರ್ಯದಲ್ಲೂ ಹಾಗೆ ಹೇಳ್ತಾರೆ. ಅಹಂ ನಾಡ್ಯಾಂ ಸತ್ವನಾಡ್ಯಾಂ ಹಾಗೆ ಅಂತಲ್ಲ, ಆತ್ಮನಾಡ್ಯಾಂ. ಆತ್ಮ ಎನ್ನತಕ್ಕ ನಾಡಿ ಅದು ಅಭಿವ್ಯಕ್ತವಾಯಿತು. ಅದರಲ್ಲಿ ಬೃಹಸ್ಪತಿ ಆಚಾರ್ಯರು ಆ ಬುದ್ಧಿ ಎನ್ನತಕ್ಕ ಮನಸ್ಸಿನ ಪ್ರಭೇದ ಅದು. ಆ ಬುದ್ಧಿ ತತ್ವಕ್ಕೆ ಅಭಿಮಾನಿಗಳಾಗಿ ಇರುವವರು ಬೃಹಸ್ಪತಿ ಆಚಾರ್ಯರು ಅಂತ. ಅದರಿಂದ ಮಾಡುವ ಕೆಲಸ ಏನು ಹಾಗೆ ಅಂದ್ರೆ ಬುದ್ಧಿಯ ಸ್ವಾಂಶೇನ ಏನಾಸೋ ನಿಶ್ಚಯಂ ಪ್ರತಿಪದ್ಯತೆ. ಡಿಸೈಡ್ ಮಾಡೋದು ಅಂತ ಹೇಳ್ತೀವಿ ನೋಡಿ. ಪಾಠಕ್ಕೆ ಹೋಗಬೇಕೋ ಬೇಡವೋ, ದೇವಸ್ಥಾನಕ್ಕೆ ಹೋಗಬೇಕೋ ಬೇಡವೋ ಅಂತ ವಿಕಲ್ಪ ಮಾಡೋದು ಮನಸ್ಸು. ಹೋಗ್ಬೇಕು ಅಂತ ಒಂದಿಷ್ಟು ಕಾರಣ, ಹೋಗೋದು ಬೇಡ ಅಂತ ಒಂದಿಷ್ಟು ಕಾರಣ. ಇದು ಮನಸ್ಸಿನಲ್ಲಿ ಆಗತಕ್ಕ ಒಂದು ವಿಚಾರ, ಸಂಕಲ್ಪ ವಿಕಲ್ಪಾತ್ಮಕ ಅಂತ ಹೇಳ್ತೀವಿ. ಇಲ್ಲ ಏನೇ ಆಗಲಿ ಇವತ್ತು ದೇವಸ್ಥಾನಕ್ಕೆ ಹೋಗಲೇಬೇಕು, ಮಠಕ್ಕೆ ಹೋಗಲೇಬೇಕು ಅಂತ ತೀರ್ಮಾನ ತಗೊಳ್ತೀವಿ ನೋಡಿ. ಅದು ಬುದ್ಧಿ, ಡಿಸೈಡಿಂಗ್ ಅಥಾರಿಟಿ ಅಂತ ಹೇಳ್ತಾರೆ ನೋಡಿ. ಅದೇ ಬುದ್ಧಿ. ಅದು ಅದಕ್ಕೆ ಅಭಿಮಾನಿಯಾದವರು ಬೃಹಸ್ಪತಿ ಆಚಾರ್ಯರು ಅಂತ ಅವರ ಉತ್ಪತ್ತಿಯನ್ನ ಹೇಳ್ತಾ ಇದ್ದಾರೆ. ಇನ್ನು ಅಹಂ ನಾಡಿ. ಅಹಂ ಚಾಸ್ಯ ವಿನಿರ್ಭಿನ್ನಂ ಅಭಿಮಾನೋ ವಿಷತ್ಪದಂ ಕರ್ತ್ರ ಸವಾಂಶೇನ ಏನಾಸೌ ಕರ್ತವ್ಯ ಪ್ರತಿಪದ್ಯತೆ. ಇನ್ನು ಅಹಂ ಎನ್ನುವ ನಾಡಿ ಅಭಿವ್ಯಕ್ತ ಆಯಿತು ಅಂತ ಆಚಾರ್ಯರು ತಾತ್ಪರ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಆ ಅಹಂ ಎನ್ನುವ ತತ್ವಕ್ಕೆ ಅಹಂಕಾರ ತತ್ವ ಅಂತ ಇದನ್ನೇ ಹೇಳೋದು. ಅದಕ್ಕೆ ಅಭಿಮಾನಿಯಾಗಿ ರುದ್ರದೇವರು ಇರ್ತಾರೆ ಅಧ್ಯಾತ್ಮ ರೂಪದಿಂದ. ಅದರಿಂದ ನಾನು ನನ್ನದು ಎನ್ನುವ ಅಹಂಕಾರ ಅದು ಉತ್ಪನ್ನವಾಗುತ್ತದೆ ಹಾಗೆ ಅಂತ. ತಮೋಗುಣ ಅದು ಉತ್ಪನ್ನವಾಗುತ್ತದೆ ಅಂತ ಒಟ್ಟು. ಕರ್ತ ಹಾಗೆ ಅಂತ, ನಾನೇ ಕರ್ತ ಹಾಗೆಂಬ ಒಂದು ತಿಳುವಳಿಕೆ ನಮಗೆ ಉತ್ಪನ್ನವಾಗುತ್ತದೆ ಹಾಗೆ ಅಂತ. ಇನ್ನು ಸತ್ವಂ ಚಾಸ್ಯ ವಿನಿರ್ಭಿನ್ನಂ ಮಹಾನ್ ಧಿಷ್ಣ್ಯಂ ಉಪಾವಿಶತ್ ಚಿತ್ತೇನಾಂಶೇನ ಏನಾಸೋ ವಿಜ್ಞಾನಂ ಪ್ರತಿಪದ್ಯತೆ. ಇನ್ನು ಸತ್ವ ಎಂಬುವ ನಾಡಿ ಅದು ಉತ್ಪನ್ನವಾಯಿತು. ಅದರಲ್ಲಿ ಬ್ರಹ್ಮದೇವರು ತಾನೇ ಚಿತ್ತ ಅಂತ ಅಧ್ಯಾತ್ಮ ರೂಪ, ಚಿತ್ತ ಎನ್ನುವ ರೂಪದಿಂದ ಬ್ರಹ್ಮದೇವರ ಸನ್ನಿಧಾನ, ಅವರೇ ಒಂದು ರೂಪದಿಂದ ಬಂದರು ಅಂತ. ಚಿತ್ತದ ಕೆಲಸ ಏನು? ಸ್ಮರಣೆ, ಹಿಂದೆ ಆದದ್ದು ಅದೆಲ್ಲವನ್ನು ಕೂಡ ಸ್ಮರಣೆಗೆ ತಂದುಕೊಡತಕ್ಕದ್ದು. ಅದನ್ನು ಚಿತ್ತ ಅಂತ ಕರೀತಾರೆ. ಚಿತ್ತೇನಾಂಶೇನ ಏನಾಸು ವಿಜ್ಞಾನ ಪ್ರತಿಪದ್ಯ. ನಾವು ಹಿಂದೆ ಏನು ತಿಳಿದಿದ್ದೀವಿ ಅದನ್ನ ರಿಕಲೆಕ್ಟ್ ಮಾಡ್ಕೊಳ್ಳಿಕ್ಕಾಗ್ತದೆ ಹಾಗೆ ಅಂತ. ಆಚಾರ್ಯರು ಇದಕ್ಕೆ ತಾತ್ಪರ್ಯ ಹೇಳಿದ್ದಾರೆ ಈ ಒಂದು 4-5 ಶ್ಲೋಕಕ್ಕೆ ಸೇರಿ. ಅಹಂ ಸತ್ವಂ ಇತಿ ದ್ವೇಧ ಬ್ರಹ್ಮನಾಡ್ಯ ಅವಂತರಂ. ಅಹಂತ ಬ್ರಹ್ಮನಾಡಿಯ ಒಂದು ಪ್ರಭೇದ, ಬ್ರಹ್ಮನಾಡಿಯ 2 ಒಂದು ವಿಭಾಗ ಯಾವುದು? ಅಹಂ ನಾಡಿ ಮತ್ತು ಸತ್ವನಾಡಿ ಹಾಗೆ ಅಂತ.
ಕರ್ತೃನಾಮ ಹಿ ಅಹಂಕಾರ ತ್ವಹಂನಾಡ್ಯಾಂ ವ್ಯವಸ್ಥಿತ. ಅಹಂನಾಡಿಯಲ್ಲಿ ಕರ್ತೃ ನಾನೇ ಮಾಡಿದೆ ಅಂತ ಚಿಂತನೆ ಬರತಕ್ಕ ಆ ರುದ್ರದೇವರ ಸನ್ನಿಧಾನ ಇರುತ್ತದೆ. ತತ್ವನಾಡ್ಯಸ್ತಥಾ ಚಿತ್ತಂ ಅಭಿಮಾನೋ ಹರಸ್ತಥಾ. ಅಹಂನಾಡ್ಯಾಂ ಸತ್ವನಾಡ್ಯಾಂ ಬ್ರಹ್ಮಾಚೇವ ವ್ಯವಸ್ಥಿತ. ಅಹಂನಾಡಿಯಲ್ಲಿ ರುದ್ರದೇವರು ಇರುತ್ತಾರೆ, ಸತ್ವನಾಡಿಯಲ್ಲಿ ಬ್ರಹ್ಮದೇವರು ಇರ್ತಾರೆ ಹಾಗೆ ಅಂತ. ಆತ್ಮನಾಡ್ಯಾಂ ತಥಾ ಬುದ್ಧಿ ತತ್ರಶ್ಚ ಬೃಹಸ್ಪತಿ ಇತಿ. ಇನ್ನು ಆತ್ಮನಾಡಿ ಅಂತ ಒಂದು, ಅದರಲ್ಲಿ ಬೃಹಸ್ಪತಿ ಅವರು ಇರ್ತಾರೆ ಹಾಗೆ ಅಂತ. ಅದೇ ನಾವೇನು ಬುದ್ಧಿ ಅಂತ ನೋಡಿದ್ದೀವಿ ಅದು ಆತ್ಮನಾಡಿ ಅಂತ ಕರೀತಾರೆ. ಈ ರೀತಿಯಾಗಿ ನಾಡಿಗಳ ವ್ಯವಸ್ಥೆ ಹೇಳಿದ್ದಾರೆ. ಈ ತರ ವಿರಾಟ್ ರೂಪದಿಂದ ಅನೇಕ ದೇವತೆಗಳು, ತತ್ವದೇವತೆಗಳು ಮತ್ತು ಅವರ ಅಧ್ಯಾತ್ಮದಲ್ಲಿ ಇದ್ದಾರೆ, ಅಧಿದೈವದಲ್ಲಿ ಇದ್ದಾರೆ, ಅಧಿಭೂತದಲ್ಲಿ ಇದ್ದಾರೆ ಹಾಗೆ ಅಂತ ಒಟ್ಟು ನಾವು ತಿಳಿಯಬೇಕು. ಶೀರ್ಷ್ಣೋಸ್ಯ ದ್ಯೌರ್ಧರಾ ಪದ್ಯಾಂ ಖಂ ನಾಭೇ ದಪದ್ಯತ ಗುಣಾನಾಂ ವೃತ್ತಯೋ ಯೇಷು ಪ್ರತೀಯಂತೆ ಸುರಾದಯಃ. ಶೀರ್ಷ್ಣಃ ಅಂದ್ರೆ ತಲೆ. ಆ ತಲೆಯಿಂದ ಶೀರ್ಷ್ಣ ದ್ಯೌ ಧರ ಪದ್ಮ್ಯಾಂ ಅಂದ್ರೆ ಶಿರಸ್ಸಿನಿಂದ ಸ್ವರ್ಗಲೋಕ, ಪದ್ಮ್ಯಾಂ ಧರಾ ಪದ್ಮ್ಯಾಂ ಕಾಲಿನಿಂದ ಭೂಮಿ ಉತ್ಪನ್ನವಾದವು, ಖಂ ನಾಭೇಹೆ ನಾಭಿಯಿಂದ ಅಂತರಿಕ್ಷ ಲೋಕ ಉತ್ಪನ್ನವಾಯಿತು ಅಂತ ಹೇಳ್ತಾರೆ. ಅವುಗಳಲ್ಲಿ ದೇವತೆಗಳೆಲ್ಲ ಹುಟ್ಟುತ್ತಾರೆ ಅದರಲ್ಲಿ. ಗುಣಾನಾಂ ಸತ್ವಾದೀನಾಂ ವೃತ್ತಯಃ. ಅಲ್ಲಿ ಏನ್ ಕಾಣಿಸ್ತದೆ ಹಾಗೆ ಅಂದ್ರೆ ಸತ್ವಾದಿ ಗುಣಗಳ ಕರ್ಮಗಳು, ಕಾರ್ಯಭೂತ ಧರ್ಮವಂತಹ ಯೇಷು ಲೋಕೇಶು. ಅಂದ್ರೆ ಉತ್ತಮ ಗುಣಗಳನ್ನ ಪಡೆದವರು ಆ ಲೋಕದಲ್ಲಿ ಕಾಣಿಸ್ತಾರೆ, ಸ್ವರ್ಗಲೋಕದಲ್ಲಿ. ಇನ್ನು ಪಾಪ ಪುಣ್ಯ ಮಿಶ್ರಿತರಾದವರು ಭೂಲೋಕದಲ್ಲಿ ಇರ್ತಾರೆ. ಅಂತರಿಕ್ಷ ಲೋಕದಲ್ಲೂ ಅಷ್ಟೇ ಸತ್ವಗುಣ ಇರುವವರು ಅಂತ. ಒಟ್ಟು ಪ್ರಕೃತಿಯ ಕಾರ್ಯಭೂತವಾದವರು ಆ ಮೂರು ಲೋಕದಲ್ಲಿ ಇರ್ತಾರೆ, ಸ್ವರ್ಗ, ಅಂತರಿಕ್ಷ ಮತ್ತು ಭೂಮಿ ಅಂತ. ಅಂದ್ರೆ ಅಂತರಿಕ್ಷ ಅಂದ್ರೆ ಸ್ವರ್ಗಕ್ಕೂ ಭೂಮಿಗೂ ಇರತಕ್ಕ ಮಧ್ಯಭಾಗವನ್ನೇ ಅಂತರಿಕ್ಷ ಅಂತ ಕರೆಯೋದು ಅಷ್ಟೆ. ಉತ್ಪತ್ತಿಕೇನ ಸತ್ವೇನ ದಿವಂ ದೇವ ಪ್ರಪೇದಿರೇ ಧರಾಂ ರಜಸ್ವಭಾವೇನ ಪಣಯೋ ಯೇ ಚ ತಾನನು. ನೋಡಿ ಅದನ್ನೇ ಹೇಳ್ತಾ ಇದ್ದಾರೆ. ಔತ್ಪತ್ತಿಕೇನ ಸತ್ವೇನ, ಹುಟ್ಟಿದಾಗಲೇ ಯಾರು ಸತ್ವಗುಣದಿಂದ ತುಂಬಿದ್ದಾರೆ ದೇವಾಹ ದೇವತೆಗಳು, ದಿವಂ ಪ್ರಪೇದಿರೆ ಅವರು ಸ್ವರ್ಗವನ್ನ ಸೇರಿದ್ರು ಹಾಗೆ. ಧರಾಂ ರಜಸ್ವಭಾವೇನ, ರಜೋಗುಣ ಉಳ್ಳವರು ಮನುಷ್ಯರು ಅವರು ಭೂಮಿಯನ್ನ ಸೇರಿದ್ರು ಹಾಗೆಂತ. ರಾಜಸ ಧರ್ಮೇಣ ಪಣಂತೆ ವಾಗಾದಿನ ವ್ಯವಹರಂತಿ. ಪಣಯ ಮನುಷ್ಯಾಸ್ತಾನ್ ಅನು ತದುಪಕರಣಭೂತ ಯೇ ವಾಗಾದಯ ತೇಪಿ ಧರಾಂ ಪ್ರಪೇದಿರೆ. ಮನುಷ್ಯರು ಪಶು ಪಕ್ಷಿಗಳನ್ನು ಕೂಡ ಇಟ್ಕೋಬೇಕು ಅಂತ ಇಲ್ಲಿಗೆ ಹೇಳ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಭೂಮಿಯಲ್ಲಿ ಇರ್ತಾರೆ ಹಾಗೆ ಅಂತ ಒಟ್ಟು. ಇನ್ನು ತಾರ್ತೀಯೇನ ಸ್ವಭಾವೇನ
ಭಗವನ್ನಾಭಿಮಾಶ್ರಿತಾಃ ಉಭಯೋರಂತರಂ ವ್ಯೋಮ ಯೇ ರುದ್ರಪಾರ್ಷದಾ ಗಣಾಃ. ತಾಮಸೇನ ಸ್ವಭಾವ, ತಾಮಸ ಸ್ವಭಾವದಿಂದ ಯಾರು ಇರ್ತಾರೆ ಅವರು ರುದ್ರಪಾರ್ಷದ ಗಣಗಳು. ಅವರು ಭೂಮಿ ಸ್ವರ್ಗದ ನಡುವಿನ ಅಂತರಿಕ್ಷದಲ್ಲಿ ಅವರು ಜನಿಸುತ್ತಾರೆ ಅಂತ ಒಟ್ಟು. ಮಧ್ಯಂ ಅಂದ್ರೆ ವ್ಯೋಮ ಅಂತರಿಕ್ಷಂ. ತದೇವ ಭಗವನ್ ನಾಭಿಸ್ತಮಾಶ್ರಿತ, ಪರಮಾತ್ಮನ ನಾಭಿಯನ್ನ ಆಶ್ರಯಿಸಿ ಯಾವುದು ಅಂತರಿಕ್ಷ ಅಂತ ನಾವು ನೋಡಿದ್ದೀವಿ, ಅದು ರುದ್ರಪಾರ್ಷದಾನಾಂ ಭೂತಾದೀನಾಂ ಗಣಾಃ. ರುದ್ರದೇವರ ಗಣ ಅಂತ ಏನಿದೆ ಅವರು ಆ ಅಂತರಿಕ್ಷದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ಅಂತ ಒಟ್ಟು. ಮುಖತೋ ವರ್ತತ ಬ್ರಹ್ಮ ಪುರುಷಸ್ಯ ಕುರುದ್ವಃ ಯತ್ರೋನ್ಮುಖದ್ವಾದ್ ವರ್ಣಾನಾಂ ಮುಖ್ಯೋ ಭೂತ್ ಬ್ರಾಹ್ಮಣೋ ಗುರೋಃ. ಮುಖತಃ, ಮುಖದಿಂದ ನೋಡಿ ಬರಿತಾರೆ ನೋಡಿ ತಾತ್ಪರ್ಯದಲ್ಲಿ, ಬ್ರಹ್ಮಾಭಿಮಾನೀತು ಭೃಗು ಅಜನಿ ಬ್ರಹ್ಮಣೋ ಮುಖ. ಬ್ರಾಹ್ಮಣ ಜಾತಿ ಹುಟ್ಟಿತು ಅಂತ ಹೇಳ್ತಾರೆ. ಬ್ರಾಹ್ಮಣ ಜಾತಿ ಹುಟ್ಟಿತು ಅಂದ್ರೆ ಏನರ್ಥ? ಬ್ರಾಹ್ಮಣ ಜನ್ಮಕ್ಕೆ ಅಭಿಮಾನಿಯಾದವರು ಭೃಗುಮುನಿಗಳು, ಅವರು ಜನಿಸಿದರು ಅಂತ ಅರ್ಥ. ನೋಡಿ ಇಷ್ಟೇ ಅರ್ಥ. ನಾವು ಹಿಂದೆ ವಿಚಾರ ಬಂದಿತ್ತು, ಬ್ರಹ್ಮದೇವರ ಮುಖದಿಂದ ಬ್ರಾಹ್ಮಣರು ಹುಟ್ಟಿದ್ರು ಅಂದ್ರೆ ಏನರ್ಥ? ಹಾಗೆಂದ್ರೆ ಬ್ರಹ್ಮಕುಲಕ್ಕೆ ಅಭಿಮಾನಿಗಳಾದವರು ಜಾತ್ಯಭಿಮಾನಿ ಅಂತ ಕರೀತಾರೆ. ಆ ಜಾತಿಗೆ ಅಭಿಮಾನಿಯಾದವರು ಭೃಗು ಋಷಿಗಳು, ಅವರು ಹುಟ್ಟಿದರು ಹಾಗೆ ಅಂತ ಅರ್ಥ. ಅಷ್ಟೇ ಅರ್ಥ. ಅದರ ಜೊತೆಗೆ ಯತ್ರ ಉನ್ಮುಖತ್ವಾದ್ ವರ್ಣಾನಾಂ ಮುಖ್ಯತಃ ಅಭೂತ್ ಬ್ರಾಹ್ಮಣೋ ಗುರು. ಅವರ ಬ್ರಾಹ್ಮಣರು ಮುಖ್ಯವಾಗಿ ಮಾಡಬೇಕಾದ ಏನು? ವೇದಾಭ್ಯಾಸ, ವೇದಾಧ್ಯಯನ, ಅದು ಕೂಡ ಅಭಿವ್ಯಕ್ತವಾಯಿತು ಅಂತ ಒಟ್ಟು ಹೇಳ್ತಾರೆ. ಅದು ಬ್ರಾಹ್ಮಣನ ವೃತ್ತಿ ಅದು. ಅದರಿಂದ ಆ ಜಾತಿಯವರು ಏನ್ ಮಾಡಬೇಕು ಅದೆರಡೂ ಕೂಡ ಒಟ್ಟಿಗೆ ಹುಟ್ಟಿ ಬಂದವು ಅಂತ ಹೇಳ್ತಾರೆ. ಇನ್ನು ಬಾಹುಭ್ಯೋ ವರ್ತತ ಕ್ಷತ್ರಂ ಕ್ಷತ್ರಿಯಸ್ತದನುವ್ರತಃ ಯೋಜಾತಸ್ತ್ರಾಯತೆ ವರ್ಣಾನ್ ಪುರುಷಾನ್ ಕಂಟಕಕ್ಷತಾತ್. ಇನ್ನು ಆ ಬ್ರಹ್ಮದೇವರ ಭುಜಗಳಿಂದ ಕ್ಷತ್ರಕ್ಕೆ ಅಭಿಮಾನಿಯಾದವರು ಅಂದ್ರೆ ಕ್ಷತ್ರ ಜಾತಿಗೆ ಅಭಿಮಾನಿಯಾದವರು ಯಾರು? ಸ್ವಯಂಭುವ ಮನು, ಅವರು ಹುಟ್ಟಿದರು ಅಂತ ಅರ್ಥ. ಅವರ ಜೊತೆಗೆ ಆ ಕ್ಷತ್ರ ಜಾತಿಯ ಕಾರ್ಯ, ಅವರ ವೃತ್ತಿ, ಅದು ಕೂಡ ಅಭಿವ್ಯಕ್ತವಾಯಿತು ಅಂತ. ಏನದು? ಹಾಗೆ ಅಂದ್ರೆ ಬಾಹುಬಲದಿಂದ ವರ್ಣಾನ್ ಪುರುಷಾನ್ ಕಂಟಕಕ್ಷತಾತ್, ಶತ್ರುಗಳಿಂದ ರಕ್ಷಣೆ ಮಾಡೋದು ಅಂತ. 3 ವರ್ಣದವರನ್ನು ಕೂಡ, ಉಳಿದ ವರ್ಣದವರನ್ನ ಅವರು ರಕ್ಷಣೆ ಮಾಡೋದು, ಅದೇ ಅವರ ಮುಖ್ಯ ಕರ್ತವ್ಯ, ಅದೇ ಅವರ ವೃತ್ತಿ, ಅದು ಕೂಡ ಅಭಿವ್ಯಕ್ತವಾಯಿತು ಅಂತ. ಅದರಿಂದ ಬಾಹುವಿನಿಂದ ಕ್ಷತ್ರ ಜಾತಿ ಹುಟ್ಟಿತು ಅಂದ್ರೆ ಏನರ್ಥ? ಕ್ಷತ್ರ ಜಾತಿಗೆ ಅಭಿಮಾನಿಯಾದ ಸ್ವಯಂಭುವ ಮನು ಹುಟ್ಟಿದರು ಅಂತ ಒಟ್ಟು. ಇನ್ನು ನೋಡಿ ಆಚಾರ್ಯ ತಾತ್ಪರ್ಯದಲ್ಲಿ ಹೇಳ್ತಾರೆ, ಕ್ಷತ್ರಾಭಿಮಾನಿ ತು ಮನುಹು ಬ್ರಹ್ಮಬಾಹುವ ರಜಾಯತ. ಹಾಗೆ ನೋಡಿ, ಷಾಡ್ಗುಣ್ಯ ಅಂತ ಒಂದು ಗ್ರಂಥ, ಅದರಲ್ಲಿ ಬರತಕ್ಕ ವಿಚಾರ ಇದು. ಆಚಾರ್ಯರು ಎಷ್ಟು ಕರುಣೆ ನೋಡಿ ನಮ್ಮ ಮೇಲೆ. ಇಲ್ಲಾಂದ್ರೆ ಇದು ಅರ್ಥ ಆಗೋದೇ ಇಲ್ಲ. ಪುರುಷ ಸೂಕ್ತದಲ್ಲೂ ಬರ್ತದೆ, ಬಾಹುವಿನಿಂದ ಬ್ರಹ್ಮದೇವರು ಹುಟ್ಟಿದ್ರು, ಬ್ರಾಹ್ಮಣ ಹುಟ್ಟಿದ. ಹಾಗೆ ಬ್ರಾಹ್ಮಣ ಹುಟ್ಟಿದ ಅಂದ್ರೆ ಏನರ್ಥ? ಬ್ರಾಹ್ಮಣ ಜಾತಿ ಹುಟ್ಟಿತ್ತು ಅಂದ್ರೆ ಏನರ್ಥ? ಇದೇ ಅರ್ಥ. ಈ ಸ್ಪಷ್ಟತೆ ಕೊಡದೆ ಹೋದ್ರೆ ನಮಗೆ ಈ ವಾಕ್ಯಗಳಿಗೆ ಅರ್ಥ ಮಾಡೋದು ಕಷ್ಟ ಇದೆ. ಇನ್ನು ವಿಶೋವರ್ತಂತ ತಸ್ಯೋರ್ವೋ ಲೋಕವೃತ್ತಿ ಕರೀರ್ ವಿಭೋಹೋ ವೈಶ್ಯಸ್ತದುದ್ಭವೋ ವಾರ್ತಾಂ ಋಣಾಂ ಯಸ್ ಸಮವರ್ತಯತ್. ತೊಡೆಗಳು, ಊರು ಅಂದ್ರೆ ತೊಡೆಗಳು. ಲೋಕವೃತ್ತಿ ಕರೀರ್ ವಿಭೋಹೋ, ಅದರಿಂದ ವೈಶ್ಯ ಜಾತಿ ಹುಟ್ಟಿತು. ವೈಶ್ಯ ಜಾತಿ ಅಂದ್ರೆ ಅದಕ್ಕೆ ಅಭಿಮಾನಿಯಾದವರು ಊರ್ವೋರ್ ವೀಡಾಭಿಮಾನಿ ಚ ವಾಸ್ತು, ವಾಸ್ತು ಪುರುಷ ಹುಟ್ಟಿದರು ಅಂತ ಹೇಳ್ತಾರೆ.
ಮತ್ತೆ ಅವರ ವೃತ್ತಿ ಯಾವುದು ಹಾಗೆ ಅಂದರೆ ಲೋಕವೃತ್ತಿ ಕರೀರ್ ವಿಭೋಹು, ಅಂದರೆ ಈ ವ್ಯವಸಾಯ ಮಾಡೋದು ಇತ್ಯಾದಿಗಳು. ಕೈಗಳಿಂದ ಏನೇನು ಕೆಲಸ ಮಾಡಬೇಕು ನೋಡಿ, ತೊಡೆ ಹತ್ರ ಕೈಯೇ ಇರೋದು. ಅದರಿಂದ ಕೈಯಿಂದ ಮಾಡತಕ್ಕ ಕೆಲಸ ಅಂದರೆ ಯಾವುದು? ವ್ಯವಸಾಯ ಮುಂತಾದವು, ಗೋರಕ್ಷಣೆ ಇತ್ಯಾದಿಗಳನ್ನೆಲ್ಲ ಅವರು ಮಾಡಿದರು ಅಂತ ಒಟ್ಟು. ಪದ್ಭ್ಯಾಂ ಭಾಗವತೋ ಜಜ್ಞೆ ಶುಶ್ರೂಷಾ ಕರ್ಮ ಸಿದ್ಧಯೇ ತಸ್ಯಾಂ ಜಾತಃ ಪುರಾ ಶೂದ್ರೋ ಯದ್ವೃತ್ಯ ತುಷ್ಯತೆ ಹರಿಹಿ. ಇನ್ನು ಪಾದಗಳಿಂದ ಶೂದ್ರ ಜಾತಿ ಅಭಿಮಾನಿಯಾದ ಕೃತಿದೇವ ಅಂತ ಹೇಳ್ತಾರೆ ನೋಡಿ. ಪಾದಾತ್ ಕೃತಿಸ್ಥಥಾ ಹಾಗೆ ಅಂತ, ಕೃತಿದೇವ ಅಂತ ಅವರು ಹುಟ್ಟಿದ್ರು. ಹಾಗೆ ಅವರ ಕೆಲಸ ಏನು, ಅವರ ವೃತ್ತಿ ಏನು ಅಂದರೆ ತಸ್ಯಾಂ ಜಾತಃ ಪುರಾ ಯದ್ವೃತ್ಯ ತುಷ್ಯತೆ ಹರಿ, ಶುಶ್ರೂಷಾ ಕರ್ಮ ಸಿದ್ಧೈ, ಉಳಿದ 3 ವರ್ಣದವರ ಸೇವೆಯನ್ನ ಮಾಡೋದು ನೋಡಿ. ಕ್ಷತ್ರಿಯ ಜಾತಿ ಉಳಿದ ವರ್ಣದವರಿಗೆ ರಕ್ಷಣೆಯನ್ನು ಕೊಡೋದು, ಈ ಶೂದ್ರರ ಜಾತಿ ಉಳಿದ ವರ್ಣದವರಿಗೆ ಸೇವೆಯನ್ನ ಮಾಡೋದು. ಒಟ್ಟು ಮನುಷ್ಯರ ಲೋಕದ ಸೇವೆ, ಅದು ಪರಮಾತ್ಮನ ಸೇವೆ. ಯದ್ವೃತ್ತಿಯ ತುಷ್ಯತೆ ಹರಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಆ ವೃತ್ತಿಯಿಂದ ಪರಮಾತ್ಮ ಭಾರಿ ಸಂತುಷ್ಟನಾಗ್ತಾನೆ ಹಾಗೆ ಅಂತ. ಯಾಕೆ? ಎಲ್ಲರಿಗೂ ಸೇವೆ ಮಾಡುವ ಒಂದು ಭಾಗ್ಯ ಅದು ಹಾಗೆ ಅಂತ. ಅದರಿಂದ ಶೂದ್ರರಾದವರು ಪರಮಾತ್ಮನ ಸ್ಮರಣೆ ಮಾಡ್ತಾ, ಇದು ಪರಮಾತ್ಮನ ಪೂಜೆ ಅಂತ ತಿಳಿದು ಕರ್ಮಗಳನ್ನು ಮಾಡಿದರೆ, ಉಳಿದ ವರ್ಣಗಳ ಶುಶ್ರೂಷೆಯನ್ನು ಮಾಡಿದರೆ ಪರಮಾತ್ಮ ಭಾರಿ ಸಂತುಷ್ಟನಾಗ್ತಾನೆ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ, ಶೂದ್ರರಿಗೆ ತುಂಬ ಸುಲಭದ ಸಾಧನೆ. ಸ್ವಲ್ಪ ಸಾಧನೆ ಮಾಡಿದರೆ ಮಹಾಪುಣ್ಯ ಸುರಿತಾನಂತ ದೇವರು. ಇದೇ ಕಾರಣ ನಾನಾ ಜನ ಸೇವೆ ಮಾಡ್ತಾ ಇರಬೇಕು ಹಾಗೆ ಅಂತ. ಯದ್ವೃತ್ಯ ತುಷ್ಯತೆ ಹರಿಹಿ. ನೋಡಿ, ಆಚಾರ್ಯರು ಹೇಳ್ತಾರೆ, ಏತೇ ಪೂರ್ವಂ ಹರೇರ್ಜಾತಾಃ ಬ್ರಹ್ಮಣಃ ತದನಂತರಂ. ಮೊದಲು ಸೃಷ್ಟಿಯಾಗುವಾಗಲೇ ಪರಮಾತ್ಮನಿಂದ ಮೊದಲು ಹುಟ್ಟಿ ಬಂದರು ಇವರೆಲ್ಲ. ಇವರೆಲ್ಲ ಅಂದರೆ ಯಾರು? ಭೃಗು, ಈ ಅಭಿಮಾನಿ ದೇವತೆಗಳು ಹೇಳಿದರು ನೋಡಿ. ಸ್ವಯಂಭವ ಮನು, ವಾಸ್ತು ಪುರುಷ ಮತ್ತು ಕೃತಿದೇವ ಹಾಗೆ ಅಂತ. ಅವರೆಲ್ಲ ಮತ್ತೆ ವಿರಾಟ್ ನಾಮಕ ಪರಮಾತ್ಮನಿಂದ ಮತ್ತೆ ಹುಟ್ಟಿ ಬಂದರು. ಅದೇ ತರ ಏವಂ ರುದ್ರಾಚ ವಾಯೋಶ್ಚ ತದಂತಸ್ಥ ಹರೇರ್ಯತಃ ಹಾಗೆ. ಇನ್ನು ಮುಂದೆ ಅವರು ವಾಯುದೇವರಿಂದಲೂ ರುದ್ರದೇವರಿಂದಲೂ ಕೂಡ ಮತ್ತೆ ಅವರು ಹುಟ್ಟಿ ಬರ್ತಾರೆ. ದೇವತೆಗಳಿಗೆ ಅನೇಕ ಬಾರಿ ಹುಟ್ಟಿ ಬರ್ತದೆ, ನಾನಾ ಜನರಿಂದ, ಪರಮಾತ್ಮನಿಂದ, ಬ್ರಹ್ಮದೇವರಿಂದ, ವಾಯುದೇವರಿಂದ, ರುದ್ರದೇವರಿಂದ ಅನೇಕ ಬಾರಿ ಅವರು ಹುಟ್ಟಿ ಬರ್ತಾರೆ ಹಾಗೆ. ಹುಟ್ಟಿ ಬೇರೆ ಬೇರೆ ರೂಪಗಳನ್ನು ತೆಗೆದು ಬೇರೆ ಬೇರೆ ಸಾಧನೆಯನ್ನು ಮಾಡ್ತಾ ಅಮೋಘವಾದ ಪುಣ್ಯ, ಅಷ್ಟು ಪುಣ್ಯ ಪರಮಾತ್ಮನ ಸೇವೆಗಾಗಿ ಅಷ್ಟು ರೂಪಗಳಲ್ಲಿ ಅವರು ಹುಟ್ಟಿ ಬರ್ತಾರೆ ಹಾಗೆ ಅಂತ. ಅದರಿಂದ ಅನೇಕ ಬಾರಿ ಹುಟ್ಟೋದೆಂಬ ಅದನ್ನ ನಾವು ದೋಷ ಅಂತ ತಿಳಿಯಬಾರ್ದು ನೋಡಿ. ಇದು ಹಿಂದೆ ಭಾಗವತದಲ್ಲಿ ಬಂದಿತ್ತು. ಬೃಹಸ್ಪತಿ ಆಚಾರ್ಯರು ತಾವು ದ್ರೋಣಾಚಾರ್ಯರಾಗಿಯೂ ಹುಟ್ಟಿದರು, ಉದ್ಧವರಾಗಿಯೂ ಹುಟ್ಟಿದರು. ಉದ್ಧವರಾಗಿ ಹುಟ್ಟಿ ಎಷ್ಟು ಪುಣ್ಯ ಕಟ್ಟಿಕೊಂಡ್ರು ನೋಡಿ ಅವರು. ತರ ಅವರಿಗೆ ಆ ಸಾಮರ್ಥ್ಯ ಇದೆ, ಅನೇಕ ರೂಪಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ. ಅನೇಕ ಬಾರಿ ಹುಟ್ಟಿ ಬರ್ತಾರೆ, ಬಂದು ಅವರ ಸೇವೆಯನ್ನ ಮಾಡ್ತಾ ಇದ್ದಾರೆ ಅಂತ ಒಟ್ಟು. ಅದರಿಂದ ಮತ್ತೆ ಹುಟ್ಟಿ ಬರೋದನ್ನ ನಾವೇನೋ ದೋಷ ಅಂತ ಪರಿಗಣಿಸಬಾರದು ದೇವತೆಗಳಲ್ಲಿ. ಏತೇ ವರ್ಣಾಃ ಸ್ವಧರ್ಮೇನ ಯಜಂತೆ ಸ್ವಗುರುಂ ಹರಿಂ ನೋಡಿ. ಶ್ರದ್ಧೆಯ ಆತ್ಮವಿಶುದ್ಧ್ಯರ್ಥಂ ಯಜ್ಜಾತಾ ಸಹವೃತ್ತಿಭಿಃ ತುಷ್ಯತೆ ಹರಿಹಿ ಅಂತ ಹೇಳ್ತಾರೆ. ಅದು ಎಲ್ಲಿಗೆ ಹೇಳಿದ್ದು? ಕೊನೆ ಶೂದ್ರರಿಗೆ ಹೇಳುವಾಗ ಹೇಳಿದರು. ಆದರೆ ಬರೀ ಶೂದ್ರರಿಗೆ ಮಾತ್ರ ಅಲ್ಲ, ಎಲ್ಲರೂ ಕೂಡ ತಮ್ಮ ತಮ್ಮ ವೃತ್ತಿಯಿಂದ ಪರಮಾತ್ಮನನ್ನ ಪೂಜೆ ಮಾಡಬೇಕು ಅಂತ. ತಮಿಳಲ್ಲಿ ಒಂದು ಮಾತು ಹೇಳ್ತಾರೆ ನೋಡಿ, ಸಂಯಂ ತೊಳಿಲೆ ದೈವಂ ಹಾಗೆ ಅಂತ. ಅದು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿವಿ ನಾವು.
ನಾವೇನ್ ಕೆಲಸ ಮಾಡ್ತೀವೋ ಆ ಕೆಲಸವೇ ನಮಗೆ ದೇವರು ಹಾಗೆ ಅಂತ. ನಾವು ತಪ್ಪಾದ ಕೆಲಸಗಳನ್ನ ಮಾಡಿ, ಅಂದ್ರೆ ಬೇರೆಯವರಿಗೆ ಹೇಳಿದ ಕೆಲಸವನ್ನ ನಾವು ಮಾಡಿ ಅದೇ ದೇವರು ಅಂತ ಹೇಳಿ ತಿಳ್ಕೊಂಡ್ಬಿಡ್ತೀವಿ. ಹಂಗಿಲ್ಲ. ತುಷ್ಯತೆ ಹರಿಹಿ, ನಮ್ಮ ವರ್ಣಾಶ್ರಮ ವಿಹಿತವಾದ ಕರ್ಮಗಳು. ಬ್ರಾಹ್ಮಣ ಅಂದ್ರೆ ಮಿನಿಮಮ್ ವೇದ ಅಧ್ಯಯನ ಆಗಿರ್ಬೇಕು, ವೇದೋಕ್ತ ಕರ್ಮಗಳನ್ನ ಮಾಡಬೇಕು. ಅದರಿಂದ ಅದನ್ನ ಪೂಜಾ ರೂಪವಾಗಿ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿದ್ರೆ ಪರಮಾತ್ಮ ಭಾರಿ ಸಂತುಷ್ಟನಾಗ್ತಾನೆ ಹಾಗೆ ಅಂತ. ಯಾಕೆ ಅಷ್ಟು ಎತ್ತರದ ಸ್ಥಾನಕ್ಕೆ ಕಳಿಸಿದ್ದಾನೆ, ಪ್ರಮೋಷನ್ ಕೊಟ್ಟು ಆ ಕರ್ಮದ ಮೆಚ್ಯೂರಿಟಿ, ಆ ಪುಣ್ಯದ ಫಲದಿಂದ ಅಷ್ಟು ಶ್ರೇಷ್ಠವಾದ ಬ್ರಾಹ್ಮಣ ಜನ್ಮ ಕೊಟ್ಟು ವೇದಾಧ್ಯಯನ ಮಾಡಿ ನಾನು ತಿಳ್ಕೋ ಹಾಗೆ ಅಂತ ಕೊಟ್ರೆ, ಬ್ರಾಹ್ಮಣನಾಗಿ ಹುಟ್ಟಿ ಬೇರೆ ಶಾಸ್ತ್ರಗಳನ್ನ ಅಂದರೆ ವೇದಶಾಸ್ತ್ರಗಳನ್ನ ಬಿಟ್ಟು ಬಿಡೋದು, ಬೇರೆ ಯಾವುದೋ ಓದಿ ಕೆಲಸಗಳು ಅಂತ ಮಾಡ್ತಾ ಇದ್ರೆ ದೇವರು ಹೇಗೆ ಸಂತುಷ್ಟನಾಗ್ತಾನೆ? ಅಷ್ಟು ಮೇಲಕ್ಕೆ ಕೊಟ್ಟಿದ್ದಾನೆ, ಉತ್ತಮ ಜನ್ಮ ಅದು. ಅದನ್ನ ಹಾಳು ಮಾಡ್ಕೋಬಾರ್ದು ಅಂತ. ಅದರಿಂದ ಅವರವರಿಗೆ ಹೇಳಲ್ಪಟ್ಟ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟ ಕರ್ಮಗಳನ್ನು ಮಾಡಿ ಅದನ್ನೇ ಭಗವದ್ಗೀತೆಯಲ್ಲಿ ಹೇಳಿತ್ತು. ಅದೇ ಧರ್ಮ. ನಮ್ಮ ವಿಹಿತ ಕರ್ಮಗಳನ್ನ ಮಾಡಬೇಕು, ಅದನ್ನ ಸಮರ್ಪಣೆ ಮಾಡಬೇಕು, ಪರಮಾತ್ಮನ ಪೂಜಾ ರೂಪ ಅಂತ ತಿಳಿದು, ಪರಮಾತ್ಮನ ಆದೇಶ ಅಂತ ತಿಳಿದು, ಆಜ್ಞೆ ಅಂತ ತಿಳಿದು ಅದನ್ನ ಮಾಡಿ ನಾವು ಕೃಷ್ಣಾರ್ಪಣ ಹೇಳಿದ್ರೆ ಪರಮಾತ್ಮ ತುಷ್ಯತೆ ಹರಿಹಿ ಅಂತ ಹೇಳ್ತಾರೆ. ಸರ್ವವರ್ಣ ವೃತ್ಯ ಹರಿಹಿ ಏವ ಇಜ್ಯ, ಎಲ್ಲಾ ವರ್ಣದವರು ಕೂಡ ವಿಷ್ಣುವನ್ನೇ ಪೂಜೆ ಮಾಡಬೇಕು ಅಂತ. ನೋಡಿ, ಬರೀ ಬ್ರಾಹ್ಮಣರು ಮಾತ್ರ ಅಲ್ಲ, ಬರೀ ಮಾಧ್ವರು ಮಾತ್ರ ಅಂತ ನಾವು ಸೀಮಿತ ಮಾಡ್ಕೊಂಡ್ ಬಿಟ್ಟಿದ್ದೀವಿ. ಹಾಗಿಲ್ಲ, ಎಲ್ಲರೂ ಕೂಡ ಮನುಷ್ಯರಾಗಿ ಯಾರ್ಯಾರು ಹುಟ್ಟಿದ್ದಾರೆ ಪ್ರತಿ ಒಬ್ಬರೂ ಕೂಡ ವಿಷ್ಣುವನ್ನ ವಿಶೇಷವಾಗಿ ಹರಿರೇವ ಅಂತ ಏವಕಾರ ಬೇರೆ ಹಾಕಿದ್ದಾರೆ. ಏತೇ ವರ್ಣಾಹ ಸ್ವಧರ್ಮೇನ ಯಜಂತೆ ಸ್ವಗುರುಂ ಹರಿಂ. ತಮ್ಮ ಗುರುಗಳನ್ನು ಪೂಜೆ ಮಾಡಬೇಕು, ಹರಿಯನ್ನು ಪೂಜೆ ಮಾಡಬೇಕು, ಅಥವಾ ನಮ್ಮ ಮುಖ್ಯ ಗುರುಗಳಾದ ಪರಮಾತ್ಮನನ್ನ ಪೂಜೆ ಮಾಡಬೇಕು ಅಂತ ಎರಡು ರೀತಿಯಾಗೂ ಅರ್ಥ ಬರುತ್ತದೆ. ಹೇಗೆ ಪೂಜೆ ಮಾಡಬೇಕು? ಶ್ರದ್ಧೆಯ, ಆಸ್ತಿಕ್ಯ ಬುದ್ಧಿಯಿಂದ, ಭಕ್ತಿಯಿಂದ ಆ ಪರಮಾತ್ಮನ ವರ್ಣಾಶ್ರಮಗಳ ಅಯ್ಯಮ್ಮ ಎಂತ ಗಂಟು ಬಂತು ಅಂತ ನಾವು ಬೇಸರ ಪಟ್ಟುಕೊಂಡು ಮಾಡಬಾರ್ದು. ನಾನು ಬೇರೆ ಜಾತಿಯವನಾಗಿ ಹುಟ್ಟಿದರೆ ಚೆನ್ನಾಗಿರ್ತಿ. ತುಂಬಾ ಜನ ಹೇಳೋದು ಉಂಟು, ಯಾಕಾರು ಬ್ರಾಹ್ಮಣನಾಗಿ ಹುಟ್ಟಿದನೋ ಏನೋ, ಬೇರೆ ಜಾತಿಯಲ್ಲಿ ಹುಟ್ಟಿದರೆ ಎಷ್ಟೊಂದು ಪ್ರಮೋಷನ್ಸು ರಿಸರ್ವೇಶನ್ಸ್ ಎಲ್ಲ ಸಿಗ್ತದೆ ಹಾಗೆಂತ ಹೇಳುವವರಿದ್ದಾರೆ. ಆ ರೀತಿಯಾಗಿ ಬೇಸತ್ತುಕೊಳ್ಳಬಾರ್ದು. ಶ್ರದ್ಧಾ ಭಕ್ತಿಯಿಂದ ದೇವರು ನಮಗೆ ಒಳ್ಳೆದೇ ಮಾಡಿದ್ದಾನೆ ಅಂತ ತಿಳಿದು, ಯದ್ಯಪಿ ಒಳ್ಳೆದೇ ಅದು, ತಿಳಿದು ವಿಹಿತ ಕರ್ಮಗಳನ್ನ ಮಾಡಿ ಅದನ್ನ ದೇವರಿಗೆ ಸಮರ್ಪಣೆ ಮಾಡಬೇಕು. ಅದರಿಂದ ಏನಾಗ್ತದೆ? ಆತ್ಮ ವಿಶುದ್ಧ್ಯರ್ಥಂ, ಮನಸ್ಸಿನ ಅಂತಃಕರಣ ಶುದ್ಧಿಯಾಗಿ ಶುದ್ಧ ತತ್ವಜ್ಞಾನ ಭಕ್ತಿ ಬಂದು ಪರಮಾತ್ಮನ ಅಪರೋಕ್ಷಕ್ಕೆ ನಾವು ಹತ್ತಿರ ಆಗ್ತಾ ಇದ್ದೀವಿ ಹಾಗೆ ಅಂತ. ಯಜ್ಜಾತಾಹ ಸಹ ವೃತ್ತಿಭಿಹಿ, ಅದರಿಂದ ಯಾವ ಜಾತಿ ಜೊತೆಗೆ ಯಾವ ವೃತ್ತಿ ಹುಟ್ಟಿ ಬಂದಿತ್ತೋ ಅದರಲ್ಲಿ ಅವರು ಆಸಕ್ತರಾಗಿ ಇರಬೇಕು ಅಂತ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ ನೋಡಿ ಪರಮಾತ್ಮ. ನಮ್ಮ ವೃತ್ತಿಯನ್ನ ನಾವು ಮಾಡಬೇಕು. ಬೇರೆಯವರ ವೃತ್ತಿಯಲ್ಲಿ ಕೈ ಹಾಕಿದರೆ ಅದು ನಮಗೆ ಭಯವನ್ನೇ ತಂದು ಕೊಡೋದು. ದೇವರ ನಿರ್ಧಾರ ಇದು, ಅದರಲ್ಲಿ ಏನು ಬದಲಾವಣೆ ಆಗೋದಿಲ್ಲ. ಅದರಿಂದ ನಮಗೆ ಭಯ ಬರಬಾರದು ಅಂದ್ರೆ ನಮಗೆ ವಿಹಿತವಾದ ಶಾಸ್ತ್ರಗಳ ಅಧ್ಯಯನ, ಶಾಸ್ತ್ರೋಕ್ತ ಕರ್ಮಗಳನ್ನ ಆಚರಣೆ ಮಾಡೋದು, ವಿಚಾರ ಆಚಾರ ಇದನ್ನ ಅವಶ್ಯ ಮಾಡಬೇಕು. ಅದರಿಂದ ಪರಮಾತ್ಮ ಸಂತುಷ್ಟನಾಗ್ತಾನೆ, ಅನುಗ್ರಹ ಮಾಡ್ತಾನೆ ಅಂತ ಒಟ್ಟು. ಏತದ್ ಕ್ಷತ್ತರ್ ಭಗವತೋ ದೈವ ಕರ್ಮಾತ್ಮ ರೂಪಿಣಃ ಕಶ್ರದ್ಧಯಾತ್ ಉದಾಹರ್ತುಂ ಯೋಗ ಮಾಯಾ ಬಲೋದಯಂ. ಏವಂ ವಿಧಸ್ಯ ಹರೇರ್ ಮಾಹಾತ್ಮ್ಯಂ ಸಾಕಲ್ಯೇನೆ ನಿರೂಪಯಿತುಂ ಇಚ್ಛಾ ಅಪಿ ಕರ್ತುಂ ಅಶಕ್ಯ. ಪರಮಾತ್ಮನ ವಿಚಾರಗಳನ್ನ ಒಂದಷ್ಟು ಹೇಳಿದರು, ಒಂದಿಷ್ಟು ಸೃಷ್ಟಿ ಬಗ್ಗೆ ಹೇಳಿದರು. ಅಷ್ಟು ಹೇಳಿದರೂ ಕೂಡ ಏನದು? ಅದು ಅಪೂರ್ಣವೇ, ಪೂರ್ಣ ಆಗೋದಿಲ್ಲ. ಯಾಕೆ? ದೇವರ ವಿಚಾರ ಎಷ್ಟು ಹೇಳಿದರೂ ಅದು ಅಪೂರ್ಣವೇ ಅದು. ಸಂಪೂರ್ಣ ಹೇಳಲಿಕ್ಕಾಗೋದಿಲ್ಲ. ಅತ್ರ ದೈವ ಕರ್ಮ ಆತ್ಮರೂಪಿಣಿ ಇತಿ ದೇವಾದ್ಯಭೇದಃ ಪ್ರತೀಯತೆ. ಅತಃ ಅತ್ರ ವಿವಕ್ಷಿತಾನ್ ದೈವಾದಿ ಶಬ್ದಾರ್ಥಾನ್ ಪ್ರಮಾಣೇನೇವ ದರ್ಶಯತಿ ಅಧಿಕತ್ವಾತ್. ಇರಲಿ,
ಅದರಿಂದ ಭೋಕ್ಷತ್ತ ವಿದುರ ದೈವಂ ಸರ್ವದೇವಾದಿಕಂ, ಎಲ್ಲರಿಗೂ ಒಡೆಯನಾದ ಕರ್ಮಮೂಲ ಕರ್ತೃಭೂತಾತ್ಮ ವ್ಯಾಪ್ತಂ ರೂಪಂ ಅಸ್ಯ ಅಸ್ತಿ ಇತಿ ದೈವ ಕರ್ಮಾತ್ಮ ರೂಪಿ. ಅಂದರೆ ಎಲ್ಲ ಕರ್ಮವನ್ನು ಎಲ್ಲ ದೇವತೆಗಳಿಗಿಂತಲೂ ಉತ್ತಮನಾದವ, ಎಲ್ಲ ಕರ್ಮವನ್ನು ಮಾಡತಕ್ಕವ, ಸರ್ವಕರ್ತ ಮತ್ತು ಸರ್ವವ್ಯಾಪ್ತ ಅಂತಹ ಪರಮಾತ್ಮನನ್ನ ಇಚ್ಛಾಶಕ್ತಿ ವ್ಯಾಪ್ತಿ ಕಹ ಶ್ರದ್ಧೆಯಾದ ಉದಾಹರ್ತಂ. ಅಂತಹ ವಿಚಿತ್ರವಾದ ಎಲ್ಲವನ್ನು ದೇವರ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ನಮಗೇನಪ್ಪ ಗೊತ್ತಾಗ್ತದೆ? ಅದು ಲಕ್ಷ್ಮಿಗೂ ಇನ್ನು ಸಂಪೂರ್ಣ ಗೊತ್ತಾಗೋದಿಲ್ಲ ಅಂತ ಆದಮೇಲೆ ನಮಗೇನು ಗೊತ್ತಾಗ್ತದೆ ಅದು? ಆದರೂ ಯತ್ಕಿಂಚಿತ್ ನಾವು ಅದನ್ನ ನಿರೂಪಣೆ ಮಾಡಿದ್ದೀವಿ ಹಾಗೆ ಅಂತ. ಕಹ ಪುಮಾನ್ ಸಾಕಲ್ಯೇನ ಉದಾಹರ್ತಂ, ಯಾವ ಪುರುಷ ತಾನೇ ಸಂಪೂರ್ಣವಾಗಿ ಹೇಳ್ತೇನೆ ಹಾಗೆ ಅಂತ ಅಲ್ಲಿ ಆಸಕ್ತನಾಗ್ತಾನೆ? ಆಗೋದಿಲ್ಲ. ಅನಂತತ್ವೇನ ಸಾಕಲ್ಯೇನ ಜ್ಞಾನಸ್ಯೈವ ಅಸಂಭವಾತ್. ದೇವರ ಗುಣಗಳು, ಕರ್ಮಗಳು, ಶಕ್ತಿಗಳು ಎಲ್ಲವೂ ಅನಂತ. ಅನಂತವಾದದ್ದನ್ನ ಶಬ್ದಗಳಿಂದ ಹೇಗೆ ಹೇಳಲಿಕ್ಕೆ ಸಾಧ್ಯ? ಅದು ಜ್ಞಾನಸ್ಯೈವ ಅಸಂಭವಾತ್. ಅಷ್ಟು ತಿಳುವಳಿಕೆನೇ ನಮಗಿಲ್ಲ ಅಂತ ಹೇಳ್ತಾರೆ. ನಿರೂಪಯಿತು ದೂರತಃ ಅಪಾಸ್ತಂ. ತಿಳ್ಕೊಳ್ಳಿಕ್ಕೆ ಆಗಲ್ಲ ಅಂತ ಆದ ಮೇಲೆ ಬೇರೆಯವರಿಗೆ ತಿಳಿಸಿಕೊಡೋದು ಏನ್ ಬರ್ತದೆ? ನಮಗೆ ಗೊತ್ತಿದ್ರೆ ನಾವು ಇನ್ನೊಬ್ಬರಿಗೆ ಏನೋ ಎರಡು ಹೇಳ್ಬೋದು, ನಮಗೆ ಗೊತ್ತಿರೋದೇ ಚೂರು. ಅದರಿಂದ ಇನ್ನೊಬ್ಬರಿಗೆ ಸಂಪೂರ್ಣವಾಗಿ ದೇವರ ವಿಚಾರ ಹೇಳ್ತೀವಿ ಅಂದ್ರೆ ಅದು ಅಸಾಧ್ಯ ಅಂತ ಒಟ್ಟು ಅಭಿಪ್ರಾಯ. ಎಷ್ಟು ವಿನಯಪೂರ್ವಕವಾದ ಒಂದು ಮಾತನ್ನ ವೈಶಂಪಾಯನರು ಮೈತ್ರೇಯರು, ವೈಶಂಪಾಯನರು ಅಂತಾನೆ ಹೇಳ್ತಾರೆ ಹೋಗಿ. ಆದ್ರೂ ಕೂಡ ಮತ್ತೆ ಮಾಡ್ಬೇಕು. ಯಾಕೆ ಅಂದ್ರೆ ನಮ್ದು ಕರ್ತವ್ಯ ಅಂತಂದು ನಾವು ತಿಳ್ಕೊಂಡದ್ದನ್ನ 4 ಜನರಿಗೆ ಹೇಳಬೇಕು, ಇದು ನಮ್ಮ ಕರ್ತವ್ಯ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಅದನ್ನ ಮತ್ತೆ ನೋಡೋಣ. ಸರ್ವಗುಣ ಸಂಪೂರ್ಣ ಇದು ಮುಗಿಸ್ಬಿಡೋಣ ಅಲ್ವಾ? ಮುಗಿಸ್ಬಿಡೋಣ. ಅಥಾಪಿ ಕೀರ್ತ್ಯಾಮ್ಯಂಗ ಯಥಾಮತಿ ಯಥಾಶ್ರುತಂ ಕೀರ್ತಿಂ ಹರೇ ಸ್ವಾಂ ಸಂಸ್ಕರ್ತುಂ ಗಿರಂ ಅನ್ಯಾಭಿಧಾಂ ಸತೀಂ. ಆದರೂ ಕೂಡ ನಾವು ಅದನ್ನ ಹೇಳ್ತೇವೆ ಹಾಗೆ ಅಂತ. ಕೇಳಿದಷ್ಟು ತಿಳ್ಕೊಂಡಷ್ಟು ನಾವು ಹರಿಯ ಗುಣಗಾನವನ್ನ ನಾವು ಇಲ್ಲಿ ಮಾಡ್ತೇವೆ ಹಾಗೆ. ಗಿರಂ ಅನ್ಯಾಭಿಧಾಂ ಸತೀಂ. ಪರಮಾತ್ಮನ ಮಾತುಗಳನ್ನು ಬಿಟ್ಟು ಬೇರೆ ಮಾತುಗಳನ್ನು ಆಡಿದರೆ ಏನಾಗ್ತದೆ? ಇನ್ನಷ್ಟು ಅಂತಃಕರಣ ಕೊಳೆ ಆಗುತ್ತದೆ ಅಷ್ಟೆ, ಅಂತಃಕರಣ ಶುದ್ಧಿ ಆಗೋದಿಲ್ಲ. ಅದರಿಂದ ಅಂತಃಕರಣ ಶುದ್ಧಿ ಆಗಬೇಕು ಅಂತ ಇಚ್ಛೆ ಇರುವವರು, ಇಲ್ಲಪ್ಪ ನನಗೆ ಮನಸ್ಸು ಶುದ್ಧಿ ಆಗಬೇಕು ಅಂದ್ರೆ ಏನ್ ಮಾಡಬೇಕು? ದೇವರ ಬಿಟ್ಟು ಬೇರೆ ವಿಚಾರವನ್ನ ಮಾತಾಡಬೇಡಿ ಅಂತ. ಸುಮ್ಮನೆ ಇರ್ರಿ, ದೇವರ ಚಿಂತನೆ ಮಾಡ್ತಾ ಇರ್ರಿ. ಯಾರಾದ್ರೂ ಸಿಕ್ಕಿದ್ರೆ ಹೇಳಿ, ಎರಡೇ ಕೆಲಸ. ಒಂದು ಸುಮ್ಮನೆ ಮನಸ್ಸೊಳಗೆ ಚಿಂತನೆ, ಇಲ್ಲ ಯಾರಾದ್ರೂ ಸಿಕ್ಕಿದ್ರೆ ಮಾತನಾಡೋದಕ್ಕೆ ಅವರ ಹತ್ರ ಮಾತಾಡೋದು, ಶೇರ್ ಮಾಡೋದು ಅಷ್ಟೆ. ಇದು ಬಿಟ್ಟು ಬೇರೆ ಮಾತಾಡ್ತೀವಿ ಅಂತ ಹೋದರೆ ಮೊದಲೇ ಕಸ ತುಂಬಿದೆ, ಇನ್ನಷ್ಟು ಕಸ ಜಾಸ್ತಿ ಆಗ್ತದೆ ಹಾಗೆ ಅಂತ. ಅದರಿಂದ ಗಿರಿಮನ್ಯಾಭಿಧಾಂ ಸತೀಂ. ಈ ಆತ್ಮಶುದ್ಧಿ ಕಲುಷಗೊಂಡಿರುವ ಈ ಮನಸ್ಸು ಅದು ಶುದ್ಧಿಯಾಗಬೇಕು ಅಂದ್ರೆ ಪರಮಾತ್ಮನ ಕಥೆಯನ್ನೇ ಹೇಳಬೇಕು ಹಾಗೆ. ಯಾಕೆ ಇಷ್ಟು ಜನ್ಮಗಳಲ್ಲಿ ನಾವು ಪರಮಾತ್ಮನನ್ನ ಬಿಟ್ಟು ಬೇರೆಯವ್ರನ್ನ ಮಾತಾಡಿದ್ದಕ್ಕೆ ನಾವು ಈ ಪರಿಸ್ಥಿತಿಯಲ್ಲಿ ಇದ್ದೀವಿ. ಇಷ್ಟು ಮನಸ್ಸು ಕಲುಷಿತವಾಗೋದಕ್ಕೆ ಏನ್ ಕಾರಣ? ದೇವರನ್ನ ಮರೆತು ಬೇರೆದನ್ನ ಮಾತಾಡ್ತಾರ, ಅದು ಅದರ ಪ್ರಭಾವ ಹಾಗೆ ಅಂತ ನೋಡಿ. ಅವರೇ ಹೇಳ್ತಾರೆ ನೋಡಿ ಮುಂದೆ, ಏಕಾಂತಲಾಭಂ ವಚಸೋ ನ ಪುಂಸಸ್ ಶ್ಲೋಕ ಮೌಲೇರ್ಗುಣವಾದಮಾಹುಃ ಶ್ರುತೇಶ್ಚ ವಿದ್ವದ್ಭಿರುಪಾಕೃತಾಯಾಃ ಕಥಾಸುಧಾಯ ಉತ ಸಂಪ್ರಯೋಗಂ. ಯಥಾಮತಿ
ಕೀರ್ತನ ಶ್ರವಣಯೋರಪ್ಯಭಾವೇ ಬಾಧಕಂ ಸೂಚಯ ನಾಸ್ತಿ. ನಮಗೆ ಗೊತ್ತಿದ್ದಷ್ಟು ಏನ್ ಮಾಡಬೇಕು? ದೇವರ ಕೀರ್ತನೆಯನ್ನ ಹೇಳಬೇಕು ಅಥವಾ ಶ್ರವಣ ಮಾಡಬೇಕು. ಶ್ರವಣ ಕೀರ್ತನ ಇದು ಮಾಡದೇ ಹೋದರೆ ತುಂಬಾ ತೊಂದರೆ ಇದೆ ಅಂತ ಹೇಳ್ತಾರೆ. ತುಂಬಾ ತೊಂದರೆ ಇದೆ. ಏನದು? ಹಾಗೆಂದ್ರೆ ವಚಸ ವಾಗೀಂದ್ರಿಯಸ್ಯ ಶುಶ್ಲೋಕ ಮೌಲೇಹೇ ಸಮೀಚೀನ ಕೀರ್ತಿಮತಾಂ ಶ್ರೇಷ್ಠಸ್ಯ ಹರೇಹೇ ಗುಣಾನುವಾದಂ ಗುಣಾನಾಂ ಅಭಿವದನಂ ಏಕಾಂತ ಲಾಭಂ ಅವ್ಯಭಿಚರಿತ ಪುರುಷಾರ್ಥ ಸಾಧನ. ನೋಡಿ, ಏಕಾಂತ ಲಾಭಂ ಆಹುಹು ಇತಿ ಅನುಕರ್ಷಣಾರ್ಥಃ. ತಥಾ ಚ ಯಥಾಶಕ್ತಿ ಶ್ರವಣಕೀರ್ತಿಯರಪ್ಯಭಾವೇ ವಾಕ್ಶ್ರವಣಯೋರ್ ವೈಯರ್ಥ್ಯಂ ಬಾಧಕಂ ಸೂಚಿತಂ ಇತಿ ಜ್ಞಾತಂ. ಅದರಿಂದ ನಮಗೆ ಎಷ್ಟು ಶಕ್ತಿ ಇದೆಯೋ, ಎಷ್ಟು ಜ್ಞಾನ ಇದೆಯೋ, ಯಥಾಮತಿ ಯಥಾಶಕ್ತಿ ಅಂತ ಅದೇ ಹಾಗೆ ಇದೆ ನೋಡಿ. ಯಥಾಮತಿ ಯಥಾಶಕ್ತಿ ಪರಮಾತ್ಮನ ವಿಚಾರವನ್ನ ಹೇಳಬೇಕು, ಪರಮಾತ್ಮನ ವಿಚಾರವನ್ನೇ ಕೇಳಬೇಕು, ಇಲ್ಲದಿದ್ರೆ ವ್ಯರ್ಥ. ಹಾಗೆ ಅಂತ ಆತ್ಮನೋ ಅವಸಿತೋ ವತ್ಸ ಮಹಿಮಾ ಕವಿನಾದಿನ ಸಂವತ್ಸರ ಸಹಸ್ರಾಂತೆ ಧಿಯಾ ಯೋಗ ವಿಪಕ್ವಯ. ಈ ರೀತಿಯಾಗಿ ಯಾರು ಮಾಡಿದ್ದಾರಾ? ಹಾಗೆಂದ್ರೆ ಅದನ್ನೇ ಹೇಳ್ತಾ ಇದ್ದಾರೆ. ಆತ್ಮನಃ ಪರಮಾತ್ಮನಃ ಆದಿನಾ ಕವಿನ, ಆದಿಕವಿಯಾದ ಚತುರ್ಮುಖ ಬ್ರಹ್ಮದೇವರು, ಸೃಷ್ಟಿಯ ಆದಿಕಾಲದಲ್ಲಿ ಚತುರ್ಮುಖ ಬ್ರಹ್ಮದೇವರು ಯೋಗೇನ ಅಂದ್ರೆ ಭಕ್ತಿ ಧ್ಯಾನಾದಿ ರೂಪೇನ, ಭಕ್ತಿ ಧ್ಯಾನಾದಿ ರೂಪವಾದ ವಿಪಕ್ವಯ ಪರಿಪಾಕಮಾಪ್ತಯ, ಒಳ್ಳೆ ಮೆಚೂರಿಟಿ ಆದ ಬುದ್ಧಿ, ಧಿಯಾ ಬುದ್ಧಿಯಿಂದ ಸಕಲ ಸದಾಗಮಾರ್ಥಭೂತ ಗುಣಕ್ರಿಯಾರೂಪ ಅವಗಾಹನ ಶಕ್ತಿಯ, ಎಲ್ಲಾ ಶಾಸ್ತ್ರಗಳಲ್ಲಿ ಏನ್ ಹೇಳಿದ್ದಾರೋ ಧ್ಯಾನ ಅಂದ್ರೆ ಅದೇ. ಈಗ ನೋಡಿ, ಭಗವದ್ಗೀತೆ ಇದೆ, 15ನೇ ಅಧ್ಯಾಯ ತಗೊಳ್ಳೋಣ. 15ನೇ ಅಧ್ಯಾಯದಲ್ಲಿ ಒಂದೊಂದು ಶ್ಲೋಕಕ್ಕೂ ಏನು ವಿಚಾರ, ಶ್ಲೋಕದ ಅರ್ಥ, ಶ್ಲೋಕದ ಅರ್ಥ, ಇದೇ ಧ್ಯಾನ. ಪರಮಾತ್ಮನ ಒಂದು ರೂಪವನ್ನ ಚಿಂತನೆ ಮಾಡಿ ಅವನನ್ನ ಸ್ತೋತ್ರ ಮಾಡ್ತಾ ಇರೋದು. ಹರಿಕಥಾಮೃತ ಸಾರ, ಮಂಗಳಾಚರಣ ಸಂಧಿ ಅದನ್ನ ಹೇಳ್ತಾ ಅರ್ಥಚಿಂತನೆ ಮಾಡ್ತಾ ಕಣ್ಣ ಮುಂದೆ ಒಂದು ದೇವರ ಪ್ರತಿಮೆ, ಕೃಷ್ಣನ ಪ್ರತಿಮೆ ಇಟ್ಕೊಂಡು ಕೃಷ್ಣನನ್ನ ಸ್ತೋತ್ರ ಮಾಡ್ತಾ ಇರೋದು, ಇದೇ ಧ್ಯಾನ. ನೋಡಿ, ಸಕಲ ಸದಾಗಮ ಅರ್ಥಭೂತ, ಎಲ್ಲಾ ಸತ್ಶಾಸ್ತ್ರಗಳ ಅರ್ಥಭೂತವಾದದ್ದು ಯಾವುದು? ಪರಮಾತ್ಮನ ಗುಣಗಳು, ಪರಮಾತ್ಮನ ಕ್ರಿಯೆಗಳು, ಪರಮಾತ್ಮನ ರೂಪಗಳು, ಅದರಲ್ಲಿ ಮುಳುಗಿರೋದು ಯಥಾಶಕ್ತಿ, ಇದೇ ಧ್ಯಾನ ಅಂತ. ಬುದ್ಧ್ಯಾ ಕಿಂ ಸಾಕಲ್ಯೇನ ಅವಸಿತಃ ನೈವೇತಿ ಕಾಕ್ವಾ ಯೋಜನಂ ತಥಾ ಚ ಅನ್ಯೈಃ ಭಗವಾನ್ ತಥಾ ನಾವಸೇಯ ಇತಿ ಕಿಂ ವಾಚ್ಯಂ. ಇಷ್ಟೆಲ್ಲ ಮಾಡಿದರೂ ಕೂಡ ಬ್ರಹ್ಮದೇವರು ಸಂಪೂರ್ಣವಾಗಿ ತಿಳಿದರೇನು ದೇವರನ್ನ? ಇಲ್ಲ. ಎಷ್ಟೋ ಸಾವಿರಾರು ವರ್ಷಗಳು ತಪಸ್ ಮಾಡಿದ್ದಾರೆ ಅವರು. ಸಾವಿರಾರು ವರ್ಷ ತಪಸ್ ಮಾಡಿಯೂ ಕೂಡ ಅದು ಸಕಲ ಶಾಸ್ತ್ರಗಳ ಜ್ಞಾನ ಉಳ್ಳವರು ಅವರು. ಅಷ್ಟು ಮಾಡಿದರೂ ಕೂಡ ದೇವರ ಗುಣಗಳನ್ನಾಗಲಿ ಕರ್ಮಗಳನ್ನಾಗಲಿ ಸಂಪೂರ್ಣವಾಗಿ ತಿಳಿಯಲಿಕ್ಕೆ ಅವರಿಂದಲೂ ಕೂಡ ಸಾಧ್ಯ ಇಲ್ಲ ಅಂತ ಏನ್ ಹೇಳೋದು. ಅದರಿಂದ ಸಮಯ ವ್ಯರ್ಥ ಮಾಡದೆ, ಸಮಯ ವ್ಯರ್ಥ ಮಾಡೋದು ಅಂದ್ರೆ ಏನು? ಕೊಟ್ಟ ಸಮಯವನ್ನ ಬೇರೆಯವ್ರ ಕಡೆ ವ್ಯರ್ಥ ಮಾಡೋದು, ಅದು ಓದೋದು, ಇದು ಓದೋದು, ಆ ಕೆಲಸ ಈ ಕೆಲಸ ಎಲ್ಲ ಪಕ್ಕಕ್ಕೆ ಇಡಬೇಕು. ಹರಿವಾಯು ಗುರುಗಳು ದಾಸರು ಏನ್ ಹೇಳಿದ್ದಾರೋ ಅಷ್ಟನ್ನ ಮಾಡಿ ಅದನ್ನ ಅವರ ಸ್ಮರಣೆ, ಅವರ ಚಿಂತನೆ, ಹಾಗೆ ನಾವು ಕಾಲವನ್ನ ಕಳೀಬೇಕು ಅಂತ. ಯೋಗ ವಿಪಕ್ವಯ ಅಂತ ಬರೀತಾರೆ ನೋಡಿ. ಯೋಗ ಪಕ್ವ ಆಗಿ ಮಾಡಿದ ಬ್ರಹ್ಮದೇವರಿಗೆ ಆಗಿಲ್ಲ, ಇನ್ನು ಆರಂಭ ಅವಸ್ಥೆಯಲ್ಲಿ ಇರುವ ನಂಪಾಡಿ ಏನು ಅಷ್ಟೇ, ಅಲ್ಲಿಗೆ ಚಿಂತನೆ ಅದು. ಅದರಿಂದ ಸಮಯ ವ್ಯರ್ಥ ಮಾಡ್ಕೋಬಾರದು ಅಂತ. ಅಥೋ ಭಾಗವತೋ ಮಾಯಾ ಮಾಯಿನಾಮಪಿ ಮೋಹಿನೀಂ ಯತ್ ಸ್ವಯಂ ಚಾತ್ಮ ನ ವೇದ ಕಿಮುತಾ ಪರೇ. ಆ ಬ್ರಹ್ಮದೇವರ ಮಹಿಮೆನೇ ಹೇಳ್ತಾರೆ ನೋಡಿ. ಆತ್ಮ ಬ್ರಹ್ಮ ನ ವೇದ, ಆಚಾರ್ಯ ತಾತ್ಪರ್ಯದಲ್ಲಿ ಹೇಳ್ತಾರೆ, ಬ್ರಹ್ಮದೇವರು ದೇವರನ್ನ ತಿಳಿದಿಲ್ಲ. ಅಹಂ ರುದ್ರ ಗುಣಪೂರ್ತೆ ಆತ್ಮಶಬ್ದ ಬ್ರಹ್ಮ ಹೀನತ್ವತೋ ಹರಃ ಅಹಂ ಶಬ್ದಸ್ತತೋಪ್ಯೇತೌ ನ ಜಾನೀತೌ ಹರಿಂ ಪರಂ ಇತಿ ಬ್ರಾಹ್ಮೆ. ಬ್ರಹ್ಮಪುರಾಣದ ಮಾತು. ಯಾರೂ ಕೂಡ ಬ್ರಹ್ಮ ಆಗಲಿ ರುದ್ರ ಆಗಲಿ ದೇವರನ್ನ ಸಂಪೂರ್ಣವಾಗಿ ತಿಳಿದವರಲ್ಲ. ಭಗವತೋ ಮಾಯಾಂ, ಪರಮಾತ್ಮನ ಮಹಿಮೆಗಳು. ಮಾಯಾತು ಮಹಿಮಾ ಪ್ರೋಕ್ತ,
ಪರಮಾತ್ಮನ ಮಾಯೆ ಅಂದರೆ ಏನರ್ಥ? ಪರಮಾತ್ಮನ ಮಹಿಮೆಗಳು ಅಂತ ಇಲ್ಲಿ ಅರ್ಥ. ಭಗವತೋ ಮಾಯಾಂ, ಪರಮಾತ್ಮನ ಮಹಿಮೆ ಮಾಯಿನಾಮಪಿ ಮೋಹಿನಿ. ಅದು ಜ್ಞಾನಿಗಳಿಗೂ ಕೂಡ ಅದು ಮೋಹವನ್ನು ಉಂಟು ಮಾಡತಕ್ಕದ್ದು. ಯತ್ ಸ್ವಯಂ ಚಾತ್ಮವರ್ತ್ಮನ ನವೇದ ಕಿಮುತಾಪರೆ, ಅದರಿಂದ ಸಂಪೂರ್ಣವಾಗಿ ದೇವರನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ತಿಳಿಯದಂತೆ, ಯೋಗ್ಯತೆ ಮೀರಿ ತಿಳಿಯದಂತೆ ಅವರ ಬುದ್ಧಿಗೆ ಮಂಕು ಮಾಡಿ ಅಷ್ಟೇ ಜ್ಞಾನವನ್ನು ತಂದುಕೊಡುತ್ತದಂತೆ. ಹೆಚ್ಚು ಪ್ರಯತ್ನ ಮಾಡಿದರೂ ಕೂಡ ಯೋಗ್ಯತೆ ಮೀರಿ ನಾವು ಜ್ಞಾನವನ್ನ ಪಡೆಯಕ್ಕಾಗಲ್ಲ ಅಂತ ಹೇಳ್ತಾರೆ ನೋಡಿ. ಮಾಯಿನಾಮಪಿ ಮೋಹಿನಿ ಹಾಗೆಂತ. ಮಾಯಿಗಳು ಅಂದ್ರೆ ಜ್ಞಾನಿಗಳು ಅಂತ. ಜ್ಞಾನಿಗಳಿಗೂ ಕೂಡ ಯೋಗ್ಯತೆ ಮೀರಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ, ಬುದ್ಧಿಗೆ ಮಂಕು ಬಂದ್ಬಿಡುತ್ತದೆ ಹಾಗೆಂತ. ಅದರಿಂದ ಬ್ರಹ್ಮದೇವರು ಕೂಡ ದೇವರನ್ನ ಸಂಪೂರ್ಣವಾಗಿ ತಿಳಿದಿಲ್ಲ. ಇನ್ನು ರುದ್ರಾದಿಗಳು ತಿಳಿದಿಲ್ಲ ಅಂತ ನಾವೇದ ಕಿಮುತಾಪರೆ, ಬೇರೆಯವ್ರ ಪಾಡು ಇನ್ನೇನು ಹೇಳೋದು ಹಾಗೆಂತ. ಹಾಗೆಂತ ಹೇಳಿ ಬಿಟ್ಟು ಬಿಡಬಾರ್ದು. ಹಾಗೆ ತಿಳಿಯಲಿಕ್ಕೆ ಆಗಲ್ಲ, ಇನ್ನು ಯಾಕೆ ತಿಳ್ಕೋಬೇಕು, ಪ್ರಯತ್ನ ಯಾಕೆ ಪಡಬೇಕು, ಹಂಗೂ ಇರಬಾರ್ದು. ಯಥಾಮತಿ ಯಥಾಶಕ್ತಿ ತಿಳಿಬೇಕು ಅಂತ ಅಷ್ಟೇ ಅದರ ಅಭಿಪ್ರಾಯ. ಯತೋ ಪ್ರಾಪ್ಯ ನಿವರ್ತಂತೆ ವಾಚಶ್ಚ ಮನಸಾ ಸಹ ಅಹಂ ಚಾನ್ಯ ಇಮೇ ದೇವಾಃ ತಸ್ಮೈ ಭಗವತೆ ನಮಃ. ನೋಡಿ, ಉಪನಿಷತ್ತಿನ ವಾಕ್ಯ ಇದು, ಹಾಗೆ ಹಾಕಿದ್ದಾರೆ. ಅತ್ರ ಯಥೋ ವಾಚ ನಿವರ್ತಂತೆ ಇತ್ಯಾದ್ಯಾಹ ಶ್ರುತಯಃ ಪ್ರಮಾಣಂ. ಈ ವಿದುರರ ಮೈತ್ರೇಯರ ಮಾತಿಗೆ ಪ್ರಮಾಣ ಯಾವುದು ಅಂದ್ರೆ ವೇದಗಳೇ, ಉಪನಿಷತ್ತಿನ ವಾಕ್ಯಗಳೇ ಪ್ರಮಾಣ ಇದು ಹಾಗೆ. ವಾಚಃ ಅಂದ್ರೆ ವೇದಾಭಿಮಾನಿ ದೇವತೆಗಳು, ಮನಸಾ ಚಿತ್ತರೂಪ ಮನೋ ಅಭಿಮಾನಿನ ಬ್ರಹ್ಮಣ ಸಹ ಅಪ್ರಾಪ್ಯ. ಎಲ್ಲ ದೇವತೆಗಳು, ವೇದಾಭಿಮಾನಿ ದೇವತೆಗಳು ಸೇರಿ ವಿಚಾರ ಮಾಡಿದರಂತೆ. ನಾವು ಒಬ್ಬೊಬ್ಬರೇ ಕೂತು ಪರಮಾತ್ಮನಲ್ಲಿ ಎಷ್ಟು ಗುಣಗಳಿದೆ ಅಂತ ವಿಚಾರ ಮಾಡೋಣ ಅಂತ. ಆಗಲೂ ದೇವರ ಗುಣಗಳು ಅದರ ಕೊನೆ ಕಂಡಿಲ್ಲ. ಸರಿ, ಒಬ್ಬೊಬ್ಬರೇ ಆಗಲ್ಲ, ಟೀಮ್ ಆಗಿ ಸೇರಿ ಟೀಮ್ ವರ್ಕ್ ಅಂತ ಮಾಡಿ ದೇವರ ಗುಣಗಳನ್ನ ಕೌಂಟ್ ಮಾಡೋಣ ಹಾಗೆಂದ್ರೆ ಅದು ಆಗಿಲ್ಲ. ಕೊನೆಯಲ್ಲಿ ಎಲ್ಲ ವಾಪಸ್ ಬಂದ್ಬಿಟ್ರಂತೆ, ನಮ್ಮಿಂದ ದೇವರ ಗುಣಗಳನ್ನ ತಿಳ್ಕೊಳಿಕ್ಕೆ ಆಗಲ್ಲ ಅಂತ. ಅದನ್ನೇ ಹೇಳ್ತಾ ಇದ್ದಾರೆ. ವೇದಾಭಿಮಾನಿನ್ಯ ದೇವತಾ ಮನಸಾ ಚಿತ್ತರೂಪ ಮನೋ ಅಭಿಮಾನಿನ ಬ್ರಹ್ಮಣ ಸಹ ಅಪ್ರಾಪ್ಯ ತದ್ಗುಣವಸಾನಂ. ದೇವರ ಗುಣಗಳನ್ನ ತಿಳ್ಕೊಳಿಕ್ಕಾಗಲ್ಲ. ಯತಃ ಅಪ್ರಾಪ್ಯ ನಿವರ್ತಂತೆ ವಾಚಶ್ಚ ಮನಸಾ ಸಹ. ಬ್ರಹ್ಮದೇವರಿಂದ ಸಹಿತರಾಗಿ ಎಲ್ಲರೂ ವಾಪಸ್ ಬಂದ್ಬಿಟ್ರು ಹಾಗೆ ಅಂತ. ಯದ್ ಗುಣೋಗ ವರ್ಣನಾನ್ ನಿವರ್ತಂತೆ, ಪರಮಾತ್ಮನ ಗುಣಗಳನ್ನ ಸಂಪೂರ್ಣ ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ. ಅಹಂ ಅಹಂಕಾರ ಅಭಿಮಾನಿ ರುದ್ರಃ, ರುದ್ರದೇವರಾಗಲಿ ಇನ್ನು ಬೇರೆ ತತ್ವಾಭಿಮಾನಿ ದೇವತೆಗಳಾಗಲಿ ಅಪ್ರಾಪ್ಯ ಯತಃ ನಿವರ್ತಂತೆ, ದೇವರನ್ನ ತಿಳ್ಕೊಳ್ಳಿಕ್ಕಾಗದೆ ಅವರು ಕೂಡ ಎಲ್ಲರೂ ಕೂಡ ವಾಪಸ್ ಬಂದ್ಬಿಟ್ರು. ತಸ್ಮೈ ನಮಃ, ಅಂತಹ ಪರಮಾತ್ಮನಿಗೆ ನಮಸ್ಕಾರ ಹಾಗೆ ಅಂತ. ಯಥೋವಾಚ ಇತಿ ಶ್ರುತ್ಯರ್ಥ ಅನುವಾದ ಬಲಾತ್ ಉತ್ತರಾರ್ಧೆ ಅಪಿ ತಥಾವಿಧ ಶ್ರುತ್ಯರ್ಥಃ ತು ಅನುದ್ಯತೆ ಇತಿ ಜ್ಞಾತವ್ಯಂ ಹಾಗೆ. ಒಟ್ಟು ಅಹಂಚಾನ್ಯ ಇಮೇ ದೇವಃ ತಸ್ಮೈ ಅದು ಬೇರೆ ಒಂದು ಶ್ರುತಿ. ಅದರ ಅಭಿಪ್ರಾಯವೂ ಅಷ್ಟೇ. ಬ್ರಹ್ಮ ಆಗಲಿ ರುದ್ರ ಆಗಲಿ ಉಳಿದ ದೇವತೆಗಳಾಗಲಿ ಯಾರೂ ಕೂಡ ದೇವರನ್ನ ಸಂಪೂರ್ಣವಾಗಿ ತಿಳಿಯಲಿಕ್ಕೆ ಆಗೋದಿಲ್ಲ ಅಂತ. ಅಂಥ ಪರಮಾತ್ಮನಿಗೆ ನಮಸ್ಕಾರ ಅಂತ ಹೇಳಿ ಮುಕ್ತಾಯ ಮಾಡ್ತಾ ಇದ್ದಾರೆ. ಇಲ್ಲಿಗೆ 7ನೇ ಅಧ್ಯಾಯ ಮುಗೀತು. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾನು ವಿಷ್ಣುರ್ಮೇ ಪರಮಸುಹೃತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರಯೇ ನಮಃ.